ಇದು ಆರ್ಯ ಬಂಗಿಯಲ್ಲೇ ಆ್ಯಕ್ಚುಲಿ ತುಂಬ ಪ್ರೀಮಿಯಂ ಡೋರ್ ಇದೆ ಆ್ಯಕ್ಚುಲಿ. ಓಕೆ, ಸೊ ಸೇಮು ದಶಾವತಾರ ಮಾಡಿರೋದು. ದಶಾವತಾರಂ, ಓಕೆ ಓಕೆ, ಸಿಮಿಲರ್ ಕಾನ್ಸೆಪ್ಟ್. ಬಟ್ ಬಂದ್ಬಿಟ್ಟು ಟೀಕ್ ಇರುತ್ತೆ, ಬಟ್ ಪಾಲಿಶಿಂಗ್ ಬೇಕಂದ್ರೆ ವಾಲ್ನಟ್ ಬೇರೆ ಬೇರೆ ಚೇಂಜ್ ಮಾಡಬಹುದು. ಬೇಸ್ಡ್ ಆನ್ ವಾಲ್ನಟ್, ರೋಸ್ ವುಡ್, ಟೀಕ್ ವುಡ್ ಲೈಟ್ ಪಾಲಿಶ್ ಬಂದು ಇದು ಡಿಫರೆಂಟ್ ಪಾಲಿಶ್. ಇದು ವಾಲ್ನಟ್ ಫಿನಿಶ್ ಅಲ್ಲಿ, ವಾಲ್ನಟ್ ಫಿನಿಶ್ ಅಲ್ಲಿ ಬರ್ತಾ ಇದೆ. ಓಕೆ, ಆಮೇಲೆ ಇದು ಟೀಕ್ ವುಡ್ ವಿತ್ ಸೇಮ್ ಆಂಟಿಕ್ ಫಿನಿಶ್. ಆಂಟಿಕ್ ಫಿನಿಶ್. ಇದು ಡ್ಯೂಕೋ ಪೇಂಟ್ ಅಲ್ವಾ ಇದು? ಓಕೆ ಓಕೆ, ಇದು ರೋಸ್ ವುಡ್ ತರ ಬರ್ತಾ ಇದೆ. ಓಕೆ, ಸೂಪರ್ ಸರ್. ಇದು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ಸ್ನೇಹಿತರೆ, ನಿಮ್ಮಲ್ಲಿ ನನ್ನ ಚಾನಲ್ ನೋಡೋದೇನೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವೀಡಿಯೋಸ್ ಬರ್ತಾ ಇರುತ್ತೆ. ಏನಾದರೂ ಹೊಸದಾದಂಥ ವಿಚಾರವನ್ನು ತಿಳ್ಕೊಬೋದು ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ನಾನು ನಿಮಗೆ ಅನೇಕ ರಿಲೇಟೆಡ್ ಪ್ರಾಡಕ್ಟ್ಗಳನ್ನು ಕೂಡ ತೋರಿಸ್ತಾ ಇರ್ತೀನಿ. ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ನಮ್ಮ ಮನೆಯ ಡೋರ್ಗಳು. ಹೌದು, ಒಂದು ಮನೆ ಕಟ್ತೀವಿ ಅಂತಂದರೆ ನೀವೆಲ್ಲರೂ ಯೋಚನೆ ಮಾಡೋದು ಯಾವುದು ಡೋರ್ ಹಾಕೋಣ, ನೋಡೋಕೆ ತುಂಬ ಚೆನ್ನಾಗಿರಬೇಕು. ಇವಾಗಂತೂ ಅಷ್ಟೇ, ಒಬ್ರಿಗಿಂತ ಒಬ್ಬರು ಚೆನ್ನಾಗಿರೋ ಡೋರ್ನ ಹಾಕ್ತಾ ಇರ್ತೀರ. ಅಂದಮೇಲೆ ನಿಮಗೋಸ್ಕರ ಒಂದು ಒಳ್ಳೆ ಡೋರ್ನ ನಾನು ತರದೇ ಇರ್ತೀನಿ. ಎಸ್, ಇವತ್ತು ಕೂಡ ನಾನು ನಿಮಗೋಸ್ಕರ ಹ್ಯಾಂಡ್ ಕ್ರಾಫ್ಟೆಡ್ ಡೋರ್ಸನ್ನು ಇವತ್ತು ತೊಗೊಂಬಂದಿದ್ದೀನಿ. ಅದು ಕೂಡ ಪ್ರೀಮಿಯಂ, ಅಲ್ಟ್ರಾ ಪ್ರೀಮಿಯಂ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿರೋದು ಅಂತ ಹೇಳ್ಬೋದು, ಕ್ವಾಲಿಟಿ ತುಂಬ ಚೆನ್ನಾಗಿರೋದು ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಎಲ್ಲಿದ್ದೀನಿ ಸ್ನೇಹಿತರೆ? ಇವತ್ತು ನಾನೇ ಇದ್ದೀನಿ ರೆಸಿಡೆನ್ಸಿ ರೋಡಲ್ಲಿರುವಂತಹ ಆರ್ಯ ಬಂಗಿ ಹ್ಯಾಂಡ್ ಕ್ರಾಫ್ಟೆಡ್ ಡೋರ್ಸಲ್ಲಿ. ಹೌದು, ಇಲ್ಲಿ ನಿಮಗೆ ಪ್ರೀಮಿಯಂ ಡೋರ್ಗಳು ಒಳ್ಳೆ ರೇಟಲ್ಲಿ ಸಿಗುತ್ತೆ. ಆ್ಯಂಡ್ ಹೇಳಬೇಕು ಅಂತಂತಂದರೆ ಒಂದಕ್ಕಿಂತ ಒಂದು ವಿಭಿನ್ನವಾದಂಥ, ಒಂದಕ್ಕಿಂತ ಒಂದು ಮೈಂಡ್ ಬ್ಲೋ ಆಗುವಂಥ ಡಿಸೈನ್ಸ್ಗಳು ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನಿಮ್ಮ ಮನೆಗೆ ಒಂದು ಪ್ರೀಮಿಯಂ ಡೋರ್ ಬೇಕು, 4 ಜನ ತಿರುಗಿ ನೋಡುವಂಥ ಡೋರ್ ಬೇಕು ಅಂತಂದರೆ ಡೆಫಿನೆಟ್ಲಿ ಇಲ್ಲಿ ಬರಲೇಬೋದು. ಸೊ ಮುಂಚೆನೂ ಕೂಡ ನಾನು ಇಲ್ಲಿ ಬಂದಿದ್ದೆ, ವಿಡಿಯೋ ಮಾಡಿದ್ದೆ, ತುಂಬ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಇವಾಗ ಒಂದು ಕೆಲಸ ಮಾಡೋಣ, ಇಲ್ಲಿನ ಸ್ಟೋರ್ ಮ್ಯಾನೇಜರ್ ಆಗಿರುವಂತಹ ನಿತಿನ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಹೋಗೋಣ, ಅವರಿಂದ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಇವಾಗ ನಮ್ಮ ಜೊತೆ ನಿತಿನ್ ಅವರಿದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಮೊದಲನೇ ಕ್ವಶನ್, ಇದು ಫಸ್ಟ್ ಟೈಮ್ ಅಲ್ಲ, ಮುಂಚೆನೂ ನಮ್ಮ ಚಾನಲ್ ಅಲ್ಲಿ ಬಂದಿದ್ದೆ. ಸೊ ಲಾಸ್ಟ್ ಟೈಮ್ ನಮಗೆ ನಮ್ಮ ವೀಕ್ಷಕರಿಂದ ರೆಸ್ಪಾನ್ಸ್ ಯಾವ ತರ ಇತ್ತು ಸ್ವಲ್ಪ ಹೇಳ್ಬೋದಾ? ಚೆನ್ನಾಗಿ ರೆಸ್ಪಾನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ತುಂಬಾ ಎನ್ಕ್ವೈರೀಸ್ ಬಂದಿದೆ. ಓಕೆ, ತುಂಬಾ ಡಿಫ್ರೆಂಟ್ ಆರ್ಡರ್ಸ್ ಬಂದಿದೆ. ಓಕೆ, ಥ್ಯಾಂಕ್ಸ್. ಸೊ ನೀವು ಸ್ಯಾಟಿಸ್ಫೈಡ್? ನಮ್ಮ ವೀಕ್ಷಕರಿಂದ ಒಳ್ಳೆ ಬಂದಿದೆ ನಿಮಗೆ? ಓಕೆ, ಫೈನ್ ಸರ್. ಇವಾಗ ಲಾಸ್ಟ್ ವಿಡಿಯೋಗಿನ ಇವಾಗ ಸಬ್ಸ್ಕ್ರೈಬರ್ ಎಲ್ಲ ಚೇಂಜ್ ಆಗಿದ್ದಾರೆ, ಜಾಸ್ತಿ ಆಗಿರ್ತಾರೆ, ತುಂಬಾ ಆಗಿರೋದ್ರಿಂದ. ಸೊ ನಾನು ನಿಮ್ಗೆ ಕೇಳೋದು, ಆರ್ಯ ಬಂಗಿ ಕಂಪನಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಸೊ ಯಾವಾಗ ಸ್ಟಾರ್ಟ್ ಆಯ್ತು ಅಂಡ್ ಹೌ ಬಿಗ್ ದ ಕಂಪನಿ, ನಿಮ್ಮ ಪ್ರೆಸೆನ್ಸ್ ಎಲ್ಲೆಲ್ಲಿ ಇರುತ್ತೆ ಸ್ವಲ್ಪ ತಿಳಿಸ್ಬೋದಾ? ಸರ್, ನಮ್ದು ಆಲ್ಮೋಸ್ಟ್ ಒಂದು 53 years ಓಲ್ಡ್ ಕಂಪನಿ ಇದೆ. ಓಕೆ, ನಮ್ದು ಫ್ಯಾಕ್ಟ್ರಿ ಒಂದು ಕೇರಳ ಇದೆ, 2 ಫ್ಯಾಕ್ಟ್ರಿ ಇದೆ, ಒಂದು ಕೇರಳ ಇದೆ, ಒಂದು UAE ಇದೆ. ಓಕೆ, ನಮ್ದು ಬ್ರಾಂಚಸ್ ಇದೆ, ಚೆನ್ನೈ ಇದೆ, ಕೊಯಂಬತ್ತೂರ್ ಇದೆ, ಬ್ಯಾಂಗ್ಳೂರ್ ಇದೆ, ಎರ್ನಾಕುಲಂ ಇದೆ. ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತೀನಿ. ಆಲ್ ಓವರ್ ಇಂಡಿಯಾ ಸಪ್ಲೈ. 53 years old 53 years old ಕಂಪನಿ. ಅವಾಗಿಂದ ಮಾಡ್ಕೊಂಡು ಬಂದಿದ್ದೀರಾ? ಓಕೆ ಓಕೆ. ಅಬ್ರಾಡ್ ವಿ ಡೂ ಎಕ್ಸ್ಪೋರ್ಟ್ ಆಲ್ಸೋ. ಇಂಟರ್ನ್ಯಾಷನಲ್ ಇದೆ, ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಮಾಡ್ತೀನಿ. ನಮ್ದು ಸ್ಪೆಷಾಲಿಟಿ ಅಂದ್ರೆ ನಮ್ದು ವೆರೈಟೀಸ್ ಆಫ್ ಮೆಟೀರಿಯಲ್ಸ್ ಇದೆ. ಮೈನ್ ಡೋರ್ ಇದೆ, ಪೂಜಾ ರೂಮ್ ಇದೆ, ಇಂಟರ್ನಲ್ ಡೋರ್ಸ್ ಇದೆ, ಸ್ವಿಂಗ್ಸ್ ಇದೆ, ಪೂಜಾ ಮಂಡಪ್ಸ್ ಇದೆ. ಅದರ ತುಂಬಾ ರೇಂಜಸ್ ಇದೆ. ರೇಂಜಸ್ ಎಲ್ಲ ಅವೈಲೇಬಲ್ ಇದೆ. ಸರ್, ವುಡ್ ನ ವಿಚಾರಕ್ಕೆ ಬಂದ್ರೆ ಯಾವ ವುಡ್ ಎಲ್ಲ ಯೂಸ್ ಮಾಡ್ತೀರಾ ನೀವು? ಸರ್, ನಮ್ದು ಬೇಸಿಕ್ ಮೈನ್ ಡೋರ್ ಪೂಜಾ ರೂಮ್ ಅಂದ್ರೆ ನಮ್ಮ ಟೀಕುಡ್ ಯೂಸ್ ಮಾಡ್ತಾರೆ. ಓಕೆ, ಟೀಕುಡ್ ಅಂದ್ರೆ 2 ವೆರೈಟಿ ಇದೆ, ಬರ್ಮಾ ಟೀಕುಡ್ ಇದೆ, ಕೇರಳ ಟೀಕುಡ್ ಇದೆ. ಚೂಸ್ ಮಾಡಬಹುದು. ಎರಡು ಚೆನ್ನಾಗಿದೆ. ಬೋತ್ ಗುಡ್ ಅಲ್ವಾ? ಬೋತ್ ಆರ್ ಗುಡ್, ಈಕ್ವಲಿ ಗುಡ್ ಆಕ್ಚುಲಿ. and we are giving warranty also. ವಾರಂಟಿನೇ ಇರುತ್ತೆ ಅಲ್ವಾ? ಓಕೆ, ಮಾತಾಡೋಣ ಅದ್ರ ಬಗ್ಗೆ, ಆಮೇಲೆ ಮಾತಾಡೋಣ. ಓಕೆ ಓಕೆ. ಸೊ ವುಡ್ ಎಲ್ಲ ಇನ್ಯಾವುದು ವುಡ್ ಅವೈಲೇಬಲ್ ಇದೆ ಸರ್? ಬೇರೆ ಏನಂದ್ರೆ ಮಹಾಗಣಿ ಹಾರ್ಡ್ ವುಡ್ ಇದೆ. ಅದು ಬಿಲ್ಡರ್ ಸೆಗ್ಮೆಂಟ್ ಅವർക്ക് ದೇ ಮೇ ರಿಕ್ವೈರ್ ಲೆಸರ್ ವೆರೈಟಿ, ಲೆಸರ್ ಕಾಸ್ಟ್ ಆಕ್ಚುಲಿ. ಟೀಕ್ ಕಾಸ್ಟ್ ಬೇಡ ಅಂದ್ರೆ ಮಹಾಗಣಿಗೆ ಹೋಗ್ಬೋದು. ಮಹಾಗಣಿ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಗುಡ್ ಅಂತ ಹೇಳ್ತೀರಾ? ಗುಡ್. ಓಕೆ 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 ಓಕೆ.
ಬೇರೆ ಇಂಟರ್ನಲ್ ಡೋಸ್ ಇದೆ, ಇಂಟರ್ನಲ್ ಡೋಸ್ ಸಿಗುತ್ತೆ. ಏನೇನು ವೆರೈಟಿ ಸಿಗುತ್ತೆ ನಮಗೆ ಅಲ್ಲಿ? ಸ್ಕಿನ್ ಡೋರ್ ಇದೆ, ಲ್ಯಾಮಿನೇಟ್ ಡೋರ್ ಇದೆ, ವಿನಿಯರ್ ಡೋರ್ ಇದೆ, ಆ ತರ. ಕಾಸ್ಟ್ ಎಫೆಕ್ಟಿವ್ ಚೆನ್ನಾಗಿರೋ ಯಾಕಂದ್ರೆ ವೀಕ್ಷಕರು ಪ್ರೀಮಿಯಂ ಡೋರ್ ಅಂತ ಹೇಳ್ಬಿಟ್ಟು ಏನಪ್ಪಾ ತುಂಬಾ ಅದಕ್ಕೆ ಮೇನ್ ಡೋರ್ ಇದೆ ಅಲ್ಲೇ, ಅದಕ್ಕೆ ಸಪ್ಲಿಮೆಂಟರಿ ಆಗಿ ವಿನಿಯರ್ ಡೋರ್ ಬರುತ್ತೆ. ವಿನಿಯರ್ ಡೋರ್ ಕೂಡ ಇದೆ, ರೆಡಿ ಇದೆ ಅಂತ ಹೇಳ್ತೀರಾ. ಸರ್ ಇನ್ನೊಂದು ಕ್ವಶನ್ ಕೇಳ್ತೀನಿ. ಔಟ್ಸೈಡ್ ಮಾರ್ಕೆಟ್ ಅಲ್ಲಿ ತುಂಬಾ ಹ್ಯಾಂಡ್ ಕ್ರಾಫ್ಟೆಡ್ ಡೋರ್ ಇದೆ, ಪ್ರೀಮಿಯಂ ಡೋರ್ ಇದೆ. ನಮ್ಮ ವೀಕ್ಷಕರು ಆರ್ಯ ಬಂಗಿಗೆ ಯಾಕೆ ಬರ್ಬೇಕು ಸರ್? ವೈ ವಿ ಚೂಸ್ ಯು ಸರ್? ಗಿವ್ ಮಿ ಸಮ್ ರೀಸನ್. ಗುಡ್ ಕ್ವೆಶ್ಚನ್. ಬಿಕಾಸ್ ದ ಮೇನ್ ಥಿಂಗ್ ಇಸ್ ಕ್ವಾಲಿಟಿ. ಫಸ್ಟ್ ನಾವು ಸ್ಟಾರ್ಟ್ ಮಾಡ್ತೇವೆ ವುಡ್ ಕ್ವಾಲಿಟಿ ಸೆಲೆಕ್ಷನ್. ನಮ್ದು ಮುಂಚೆ ಹೇಳಿದ್ರೆ ನಮ್ 53 years ಓಲ್ಡ್ ಕಂಪನಿ ಇದೆ, ಅಂದ್ರೆ ಎಕ್ಸ್ಪರ್ಟ್ಸ್ ಇದೆ. ವುಡ್ ಸೆಲೆಕ್ಷನ್ ಮೇನ್ ಥಿಂಗ್ ಇದೆ. ವುಡ್ ಸೆಲೆಕ್ಷನ್ ಮಾಡಿ ಅದು ಸೀಸನ್ ಮಾಡಬೇಕು. ಸೀಸನಿಂಗ್ ಇಂಪಾರ್ಟೆಂಟ್ ಇದೆ. ಫಸ್ಟ್ ವುಡ್ ಚೆನ್ನಾಗಿ ವುಡ್ ಸೆಲೆಕ್ಷನ್ ಮಾಡಬೇಕು. ಸೆಕೆಂಡ್ ಇಸ್ ಸೀಸನಿಂಗ್. ನಮ್ದು 2 ಟೈಪ್ ಸೀಸನಿಂಗ್ ಇದೆ. ಒಂದು ನಾರ್ಮಲ್ ಸೀಸನಿಂಗ್ ಇದೆ, ಆಲ್ಮೋಸ್ಟ್ ಅರೌಂಡ್ 5 to 6 months ಸೀಸನ್ ಮಾಡ್ತಾರೆ. ಆಮೇಲೆ ನಮಗೆ ಕೆಲಿನ್ ಡ್ರೈಯರ್ ಸೀಸನ್ ಮಾಡ್ತಾರೆ. ಕೆಲಿನ್ ಡ್ರೈಯರ್ ಅಂದ್ರೆ ಮಾಯಿಶ್ಚರ್ ಕಂಟೆಂಟ್ ರೆಡ್ಯೂಸ್ ಮಾಡ್ತಾರೆ. ರೆಡ್ಯೂಸ್ ಮಾಡಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಮಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ 12% ಇದೆ. ಅದು ಮಿಷಿನ್ ಮಾಡ್ತಾರೆ. ಮಿಷಿನ್ ಮಾಡಿ ನಮಗೆ ಕೆಲಸ ಮಾಡ್ತಾರೆ. ಅಂಡ್ ಕಾರ್ಪೆಂಟ್ರಿ ಸೆಕ್ಷನ್ ಚೆನ್ನಾಗಿ ಕಾರ್ಪೆಂಟ್ರಿ ಇದೆ. ನಮ್ದು ಪಾಲಿಶಿಂಗ್ ಇದೆ. ಪಾಲಿಶಿಂಗ್ ICA ಬ್ರ್ಯಾಂಡ್ ಯೂಸ್ ಮಾಡ್ತಾರೆ. 3 coat ಮಾಡ್ತಾರೆ. ಆ ಪ್ರೊಸೆಸಿಂಗ್ ಆಲ್ ಪ್ರೊಸೆಸಿಂಗ್ 45 days ಆಗುತ್ತೆ. ನಮ್ದು 45 days ಆಗುತ್ತೆ. ನಮ್ದು ಫ್ಯಾಕ್ಟರಿ ಬಂದ್ಬಿಟ್ಟು 30,000 square feet ಇದೆ. 30,000 square feet ಇದೆ. ಬಿಗ್ ಹ್ಯೂಜ್ ಆಗಿದೆ. ಎರಡು ಫ್ಯಾಕ್ಟರಿ ಇದೆ. UAE ಸೇಮ್ ಇದೆ. ಕ್ಯಾನ್ ವಿ ಶೋ ದ ಸೊ ವೀಕ್ಷಕರೇ, ಸರ್ ಹೇಳ್ತಾ ಇರಬೇಕಾದ್ರೆ UAE ಅಂಡ್ ಕೇರಳ ಎರಡು ಫ್ಯಾಕ್ಟರಿ ಎಷ್ಟು ದೊಡ್ಡದಾಗಿದೆ, 30,000 ದೊಡ್ಡದು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರಬಹುದು, ನೋಡ್ತಾ ಇರಬಹುದು. ಅಂಡ್ ಕ್ಯಾನ್ ವಿ ಶೋ ಸಮ್ ಪ್ರೊಸೆಸ್ ಆಲ್ಸೋ? ಪ್ರೊಸೆಸಿಂಗ್ ಇದೆ. While we talking, we can show processing. ಹೇಳ್ಬೇಕಾದ್ರೆ ಪ್ರೊಸೆಸ್ ಕೂಡ ಸರ್ ನಮಗೆ ತೋರಿಸ್ತಾ ಇರ್ತಾರೆ, ಅದನ್ನು ಕೂಡ ನೋಡಬಹುದು ಅಲ್ವಾ? ಓಕೆ ಸೊ ದೀಸ್ ಆರ್ ದ ಥಿಂಗ್ಸ್. ಇದರಿಂದ ನಿಮ್ಮನ್ನ ಚೂಸ್ ಮಾಡಬೇಕು ಅಂತ ಹೇಳ್ತೀರಾ. ಅಂಡ್ ಪ್ರೈಸ್ ವೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ವೈಸ್ ಇಟ್ಸ್ ಕಂಪೇರ್ ಟು ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ವಿಚ್ ವಿ ಆರ್ ಸಪ್ಲೈಯಿಂಗ್, ಅದಕ್ಕೆ ಜಸ್ಟಿಫೈ ಆಗುತ್ತೆ. 100% ಜಸ್ಟಿಫೈ ಆಗುತ್ತೆ. ನಿಮ್ಮ ಮಾರ್ಕೆಟ್ ಸಿಗ್ಬೋದು, ಲೋ ಕ್ವಾಲಿಟಿ ಸಿಗ್ಬೋದು, ಲೋ ಕ್ವಾಲಿಟಿ ಇದೆ. ಇದು ಹೈ ಕ್ವಾಲಿಟಿ ಪ್ರಾಡಕ್ಟ್ ಇದೆ. ಆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಆ ಪ್ರೈಸಿಂಗ್ ಇದೆ. ಸೊ ಇಟ್ ವಿಲ್ ಬಿ ಜಸ್ಟಿಫೈಬಲ್ ವಾಟ್ ದ ಕ್ವಾಲಿಟಿ ವಿ ಆರ್ ಸಪ್ಲೈ. 100%. So what are we paying? That we getting. It will be worth. 100% all customers. ನಮ್ದು ಗೂಗಲ್ ರಿವ್ಯೂ ಇದೆ, ಅಲ್ಲಿ ಚೆಕ್ ಮಾಡಬಹುದು. ಆಲ್ಮೋಸ್ಟ್ ಆಲ್ ದ ಕಸ್ಟಮರ್ ಸೇಯಿಂಗ್ ಏನಿದೆ, ವಾಟ್ ಯು ಹ್ಯಾವ್ ಪರ್ಚೇಸ್ಡ್ ಇಟ್ ಬಿ ವರ್ತ್ ಅಂತ ಹೇಳ್ತೀರಾ ಅಲ್ವಾ? ಸೊ ಓಕೆ, ನೋ ಪ್ರಾಬ್ಲಮ್. ಒಳ್ಳೆ ಇದನ್ನ ನಮಗೆ ತಿಳಿಸ್ಕೊಟ್ರು ಸರ್. ನೆಕ್ಸ್ಟ್ ಕ್ಯಾಟಗರಿ ವೈಸ್ ಡೋರ್ ಬಿಟ್ಟು ಇನ್ನ ಏನೇನ್ ಸಿಗುತ್ತೆ ನಿಮ್ಮ ಹತ್ರ? ಮೇನ್ಲಿ ಮೇನ್ ಡೋರ್, ಪೂಜಾ ರೂಮ್, ಫ್ರೇಮ್ ಅದು ಸಿಗುತ್ತೆ. ಆಮೇಲೆ ಪ್ಯಾನಲ್ ಸಿಗುತ್ತೆ, ಪೂಜಾ ಮಂಟಪ ಸಿಗುತ್ತೆ, ಸ್ವಿಂಗ್ ಇದೆ, ಪಿಲ್ಲರ್ಸ್ ಇದೆ, ಆ ತರ ವೆರೈಟೀಸ್ ಇದೆ. ವಾಸ್ಕಲ್ ಸಿಗುತ್ತೆ? ವಾಸ್ಕಲ್ಸ್ ಅವೈಲೇಬಲ್. ಅದು ಯಾವ ವುಡ್ ಅಲ್ಲಿ ಕೊಡ್ತೀರಾ ನೀವು? ಟೀಕ್ವುಡ್ ಇದೆ, ಮಹಾಗಣಿ ಇದೆ, ಎರಡು ಬೋತ್ ಸಿಗುತ್ತೆ. ಓಕೆ. ಅಂಡ್ ಅದು ಕೂಡ ಲೈಕ್ ಪ್ರೀಮಿಯಂ ಕ್ವಾಲಿಟಿ ಅಂತ? ಪ್ರೀಮಿಯಂ ಕ್ವಾಲಿಟಿ ಇದೆ. ಲೈಕ್ ಟರ್ಮೈಟ್ ಎಲ್ಲ ಬರ್ತಾರೆ. ಬೇಸಿಕಲಿ ಟೀಕ್ವುಡ್ ಟರ್ಮೈಟ್ ಎಫೆಕ್ಟ್ ಆಗೋದಿಲ್ಲ. ಅದಕ್ಕೆ ಟೀಕ್ವುಡ್ ಯೂಸ್ ಮಾಡ್ತಾರೆ. ದೆನ್ ಆಲ್ಸೋ ವಾಟ್ ವಿ ಡೂ ಇನ್ ದ ಸೀಲರ್, ನಮ್ಮ ಎಕ್ಸ್ಟ್ರಾ ಕೆಮಿಕಲ್ ಟ್ರೀಟ್ಮೆಂಟ್ ಇದೆ, ಅದು ಸ್ವಲ್ಪ ಮಾಡ್ತಾರೆ. ಸೊ ಇಟ್ ವಿಲ್ ನಾಟ್ ಅಫೆಕ್ಟ್ ದ ಲೈಕ್ ಟರ್ಮೈಟ್, ಇನ್ಸೆಕ್ಟ್, ಅದಟ್ ಆಲ್ ವಿಲ್ ನಾಟ್ ಗೆಟ್ ಅಫೆಕ್ಟ್. ಬಿಕಾಸ್ ನೋಡಿ ಅದೇ ಮೇನ್ ಪ್ರಾಬ್ಲಮ್ ಇನ್ ಕನ್ಸ್ಟ್ರಕ್ಷನ್. ನಾವು ಆಗ್ಬಿಡ್ತೀವಿ ಸಮ್ ಇಯರ್ಸ್ ಆದ್ಮೇಲೆ, 1 year 2 year ಅಲ್ಲೇ ಇಟ್ ವಿಲ್ ಪ್ರಾಬ್ಲಮ್ ಬರ್ತದೆ. ಅದಕ್ಕೆ ಸರ್, ಅದಕ್ಕೆ ಬೇಸಿಕಲಿ ಟೀಕ್ವುಡ್ ಬೇಸಿಕಲಿ ಆಯಿಲ್ ಕಂಟೆಂಟ್ ಇದೆ, ಅದಕ್ಕೆ ಟರ್ಮೈಟ್ ಎಫೆಕ್ಟ್ ಆಗಲ್ಲ. ಅದೇ ಬೆಸ್ಟ್, ಅದಕ್ಕೆ ಯೂಸ್ ಮಾಡ್ತಾರೆ. ಸೆಕೆಂಡ್ ಅಂದ್ರೆ ಸೀಲರ್ ಕೋಟಿಂಗ್ ನಮ್ ಮಿಕ್ಸ್ ಮಾಡ್ತಾರೆ, ಕೆಮಿಕಲ್ ಟ್ರೀಟ್ಮೆಂಟ್ ಯೂಸ್ ಮಾಡ್ತಾರೆ. ಒಂದು ಸ್ಮಾಲ್ ಕ್ವಶನ್ ಇದೆ. ಸೊ ನಿಮ್ದು ಏನು ವಾಸ್ಕಲ್ ಇರುತ್ತಲ್ಲ, when we installing, we need to do take any extra precaution? Directly we can install? Directly. See, ನಮ್ದು ಫುಲ್ಲಿ ಫಿನಿಶ್ಡ್ ಆಗಿ ಬರ್ತಾರೆ. ಸೊ ಸೈಡ್ ಅಂಡ್ ಆಲ್ ಪ್ರೈಮರ್ ಕೋಟ್ ಆಗಿ ಮಾಡ್ತಾರೆ. ಕೋಟೆಡ್ ಪ್ರೈಮರ್ ಎಲ್ಲ ನಾವೇನು ಕೋಟ್ ಮಾಡಬೇಕು? ಏನು ಇಲ್ಲ, ನಥಿಂಗ್. ಪುಟ್ ಎಲ್ ಕ್ಲಾಂಪ್ ಫಿಕ್ಸ್ ಮಾಡಿ, ದಟ್ಸ್ ಇಟ್ ಅಷ್ಟೇ. ಓಕೆ. ಯಾಕಂದ್ರೆ ನೋಡಿ ಬೇಸಿಕಲಿ ಹೊರಗಡೆ ತಗೊಂಡಾಗ ಅದಕ್ಕೆ ಸೆಪರೇಟ್ ಕೋಟಿಂಗ್ ಮಾಡಬೇಕು, ಟರ್ಮೈಟ್ ಕೋಟಿಂಗ್ ಮಾಡಬೇಕು, ಅದೆಲ್ಲ ಮಾಡಿ ಬರ್ತಾರೆ. ರೆಡಿ ಟು ಫಿಕ್ಸ್. ಓಕೆ. ಪ್ಲಗ್ ಇನ್ ಪ್ಲೇ. ಸೊ ವೀಕ್ಷಕರೇ, ನಿಜವಾಗ್ಲೂ ಸೂಪರ್ ಆಗಿರೋ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಅದಕ್ಕೆ ತಕ್ಕಾದಂಥ ಬೆಲೆ ಇದೆ. ಯಾಕಪ್ಪ ರೇಟ್ ಜಾಸ್ತಿ ಹಂಗೆಲ್ಲ ಹೇಳಕ್ ಹೋಗ್ಬಿಡಿ, ಯಾಕಂತಂದ್ರೆ ಕಾಸಿಗೆ ತಕ್ಕ ಕಜ್ಜಾಯ ಅನ್ನಂಗೆ. ನಿಮ್ಗೆ ಕರೆಕ್ಟಾಗಿ ಕ್ವಾಲಿಟಿ ಪ್ರೀಮಿಯಂ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಅದಕ್ಕೆ ತಕ್ಕಂಥ ಬೆಲೆ ಪೇ ಮಾಡಲೇಬೇಕಾಗತ್ತೆ. ಸೊ ಅದು ಏನಿದೆ ಕತೆ, ಬೆಲೆ ಏನಿದೆ ಆಮೇಲೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸರ್,
ನಾವು ಒಂದು ರೌಂಡ್ ನೋಡ್ಕೊಂಡ್ ಬಂದ್ಬಿಡ್ಬೋದು sure, ಕ್ಯಾಟಗರಿ. ಯಾರು ತೋರಿಸ್ತಾ ಇದಾರೆ ನಮಗೆ? ರಂಜಿತ್ ನಮ್ದು ಸ್ಟಾಫ್. ರಂಜಿತ್. ಓಕೆ ರಂಜಿತ್ ಸರ್, ಇವಾಗ ರಂಜಿತ್ ಸರ್ ಜೊತೆ ಹೋಗೋಣ. ಏನೇನು ಡೋರ್ಸ್ ಇದೆ, ಯಾವ್ಯಾವ ಕ್ವಾಲಿಟಿ ಇದೆ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ. ಸರ್ ನೀವು ಹೇಳಿದ್ರಿ ಇಟ್ಸ್ ಹ್ಯಾಂಡ್ ಮೇಡ್ ಅಂತ ಹೇಳಿ. ಸೊ ಎವ್ರಿಥಿಂಗ್ ಎಲ್ಲ ಹ್ಯಾಂಡ್ ಮೇಡೇನಾ ಸರ್? ಹ್ಯಾಂಡ್ ಕ್ರಾಫ್ಟೆಡ್ ಆಕ್ಚುಲಿ. ಹ್ಯಾಂಡ್ ಕ್ರಾಫ್ಟೆಡ್ ಅಂದ್ರೆ ಸಿ ಅಸೆಂಬ್ಲಿಂಗ್ ಎಲ್ಲ ಅದೆಲ್ಲ ಹ್ಯಾಂಡ್ ಮೇಡ್ ಇದೆ. ಕಾರ್ವಿಂಗ್ ಕೂಡ ಮಾಡ್ತಾರೆ. ಸರ್ಟನ್ ಡಿಸೈನ್ಸ್ ಇದೆ, ಈ ತರ ಜಾಮೆಟ್ರಿಕಲ್ ಡಿಸೈನ್ಸ್ ಇದೆ, ಇದು ಹ್ಯಾಂಡ್ ಮಾಡಕ್ಕಾಗಲ್ಲ, ಮಿಷಿನ್ ಮಾಡ್ತಾರೆ. ಇದೆಲ್ಲ ಮಿಷಿನ್ ಮಾಡಿ ಅಸೆಂಬ್ಲಿಂಗ್ ಎಲ್ಲ ಹ್ಯಾಂಡ್ ಮಾಡಿ ಹ್ಯಾಂಡಲ್ ಮಾಡ್ತಾರೆ. ಕೆಲವರು ಕಿತ್ತನೆ ಕಾರ್ವಿಂಗ್ ಇದೆ, ಲೈಕ್ ಗಣೇಶ ಆ ತರ ಕಾರ್ವಿಂಗ್, ಆ ಕಾರ್ವಿಂಗ್ ಎಲ್ಲ ಹ್ಯಾಂಡಲ್ ಮಾಡ್ತಾರೆ ನೀಟಾಗಿ. ಅದಕ್ಕೆ 45 days ಟೈಮ್ ತಗೊಳ್ಳುವಂಥದ್ದು. ಓಕೆ ಓಕೆ. ಸೊ ಪ್ಯೂರ್ಲಿ ಹ್ಯಾಂಡ್ ಕ್ರಾಫ್ಟ್ ಅಲ್ವಾ? ಅಂಡ್ ಇದ್ರ ಮೇಲೆ ಕೆಲವೊಂದು ಕಡೆ ಪೇಂಟ್ ಎಲ್ಲ ನೋಡ್ಬೋದು ನಾವು. ವಾಟ್ ಆರ್ ದ ಪೇಂಟ್ ಯು ಆರ್ ಯೂಸಿಂಗ್ ಸರ್? ಸರ್ ನಮ್ದು ಪಾಲಿಶಿಂಗ್ ಯೂಸ್ ಮಾಡ್ತಾರೆ. ನಮ್ದು 3 ವೆರೈಟಿ ಇದೆ. ಟೀಕ್ವುಡ್ ಕಲರ್ ಇದೆ, ನ್ಯಾಚುರಲ್ ಕಲರ್ ಇದೆ, ಅದು ಲೈಟ್ ಮೀಡಿಯಂ ಡಾರ್ಕ್ ಇದೆ. ರೋಸ್ವುಡ್ ಕಲರ್ ಇದೆ, ಲೈಟ್ ಮೀಡಿಯಂ ಡಾರ್ಕ್ ಇದೆ. ವಾಲ್ನಟ್ ಇದೆ, ಲೈಟ್ ಮೀಡಿಯಂ ಡಾರ್ಕ್ ಇದೆ. ಅದು ಕಸ್ಟಮರ್ ಚೂಸ್ ಮಾಡಬಹುದು ಬೇಸಿಕ್ ಆನ್ ದ ಇಂಟೀರಿಯರ್ಸ್. The quality of the polishing is ICA brand is using. In the market is one of the best one only. Okay. And what is the time duration to repolish? See, ನಮ್ದು ಒನ್ ಟೈಮ್ ಮಾಡಿದ ಟೀಕ್ವುಡ್ ಡೋರ್ ಒನ್ ಟೈಮ್ ಮಾಡಿದ ಮೇಲೆ ಆಫ್ಟರ್ 8 years only you have to do. That is exterior. 8 years. Exterior. Okay. Interior ಅಂದ್ರೆ 12 years ಮೇಲೆ ಚಲ್ತಾರೆ. 12 years. ಪೂಜಾ ರೂಮ್. Yeah. ಎಲ್ಲ ಆರಾಮಾಗಿ 12 years ಮಾಡಬಹುದು. But we are giving the warranty of 8 years. 8 years. 100%. 8 years ತನಕ ನೋ ಪ್ರಾಬ್ಲಮ್ ಅಂತ ಹೇಳ್ತೀರಾ ಅಲ್ವಾ? ಯೂಶುವಲಿ ಬೇರೆ ಡೋರ್ಸ್ ಅಂದ್ರೆ 2 years ಎಲ್ಲ ಮಾಡಬಹುದು. ಇದು ICA ಇದೆ ಸರ್, ನಮ್ದು ಯೂಸ್ ಮಾಡಿದ್ರೆ ಸ್ವಲ್ಪ ಡಿಫರೆಂಟ್ ಇದೆ. ಹೆವಿ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್. ಓಕೆ ಸರಿ ಸರ್. ಇವಾಗ ಸರ್ ಜೊತೆ ಹೋಗ್ಬಿಟ್ಟು ಒಂದು ನೋಡ್ಕೊಂಡ್ ಬರ್ತೀವಿ, ಆಮೇಲೆ ಉಳಿದಿದ್ದೀವಿ ಮಾತಾಡೋಣ. ಓಕೆನಾ? ಸರಿ ಸರ್ ಬಟ್ ಸರ್ ಈಗ ಮೊದಲೇದಾಗಿ ಯಾವ ಡೋರ್ ನೋಡ್ತಾ ಇದೀವಿ ನಾವು? ಸರ್ ಇದು ನೋಡಿದ್ರೆ ಇದೆಲ್ಲ ಕಸ್ಟಮರ್ ಪೀಸ್ ಇರೋದು. ಕಸ್ಟಮರ್ ಪೀಸಾ ಸರ್ ಇದು? ಆಲ್ರೆಡಿ ಆರ್ಡರ್ ಮಾಡಿರುವಂತದ್ದು. ಓಕೆ. ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಈ ತರ ಮಾಡಿರೋದು ಪ್ರೊಜೆಕ್ಷನ್ಸ್ ಎಲ್ಲ ಕೊಟ್ಟು. ಓಕೆ. ಸೊ ಇದು ಮೇನ್ ಡೋರಾ ಸರ್ ಇದು? ಸರ್ ಇದು ಮೇನ್ ಡೋರ್. ಅದೇ. ಓಕೆ. ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ಇರೋದು. ಟೀಕ್ ಅಲ್ವಾ ಇದು? ಟೀಕ್. ಇದು ಕೇರಳ ಟೀಕ್ ಅಲ್ಲಿ ಇದೆ. ಕೇರಳ ಟೀಕ್ ಅಲ್ಲಿ ಇರುವಂತದ್ದು. ಲಂಬೋ ಟೀಕ್ ಅಂತ. ಅಂಡ್ ಇದೆಲ್ಲ ಏನು ಹ್ಯಾಂಡ್ ಕ್ರಾಫ್ಟ್ ಇದು? ದಿಸ್ ಇಸ್ ಆಂಟಿಕ್ ಫಿನಿಶ್ ಅದು. ಡ್ಯೂಕೋ ಫಿನಿಶ್ ಕೊಟ್ಟಿರೋದು. ಡ್ಯೂಕೋ ಪೇಂಟ್ ಅಲ್ವಾ ಇದು? ಅದು 2-3 ಕಲರ್ ಮಿಕ್ಸ್ ಇರುತ್ತೆ. ಹಂಗೆ ಗೋಲ್ಡ್ ಫಿನಿಶ್ ಕೊಟ್ಟಿರೋದು. ಓಕೆ. ನೋ ಪ್ರಾಬ್ಲಮ್ ಸರ್. ಇವೆಲ್ಲ ಏನು ಸರ್ ಇದು? ಸರ್ ಇದು ಸೈಡ್ ಪ್ಯಾನಲ್ಸ್. ಸೈಡ್ ಪ್ಯಾನಲ್ ಮೇನ್ ಡೋರ್ದು ಈ ತರ ಬೇಕಂದ್ರೆ ಅದು ಬೇಸ್ಡ್ ಆನ್ ಮೆಷರ್ಮೆಂಟ್ಸ್ ಮಾಡಬಹುದು. ಏನ್ ಸೈಜ್ ಇಂದ ಏನ್ ಸೈಜ್ ಸಿಗುತ್ತೆ? ಸೈಡ್ ಕಂಡೀಷನ್ ಎನಿ ಸೈಜ್. ಸೊ ಇದು ಆಕ್ಚುಲಿ 4 inches ಅಲ್ವಾ ಸರ್ ಇದು? ಹೌದು ಸರ್. 4 inches. 8 inches. ಇದು ಜಾಸ್ತಿ ಇದೆ. 12 inches. 12 inches ಇದೆ. ಬೇಸ್ಡ್ ಆನ್ ಸೈಡ್ ಕಂಡೀಷನ್ ಅದು ನೀವು ಎಷ್ಟು ಅಗಲ ಬೇಕಂದ್ರೆ ಅದು ಪ್ರಕಾರ ಮಾಡ್ಕೊಡ್ತೀವಿ. 6 inches ಅಲ್ವಾ? ಹೌದು. ಇದು 6 inches. ಪಾಲಿಶ್ ಬಂದು ಇದು ಡಿಫರೆಂಟ್ ಪಾಲಿಶ್. ಇದು ವಾಲ್ನಟ್ ಫಿನಿಶ್ ಅಲ್ಲಿ ಬರ್ತಾ ಇದೆ. ಓಕೆ. ಆಮೇಲೆ ಇದು ಟೀಕ್ ವುಡ್ ವಿತ್ ಸೇಮ್ ಆಂಟಿಕ್ ಫಿನಿಶ್. ಆಂಟಿಕ್ ಫಿನಿಶ್. ಇದು ಡ್ಯೂಕೋ ಪೇಂಟ್ ಅಲ್ವಾ ಇದು? ಓಕೆ. ಇದು ರೋಸ್ ವುಡ್ ತರ ಬರ್ತಾ ಇದೆ. ಓಕೆ ಸೂಪರ್ ಸರ್. ಇದು ಎನಿ ಸೈಜ್ ಸಿಗುತ್ತೆ ಅವೈಲೇಬಲ್? ಎನಿ ಸೈಜ್ ಸರ್. ಕಸ್ಟಮೈಸ್ಡ್ ಅದು ಯಾವ ಸೈಜ್ ಬೇಕಂದ್ರೆ ಹಂಗೆ ಮಾಡ್ತೀವಿ. ಓಕೆ. ಅಂಡ್ ಈ ಡೋರ್ಗಳ ಥಿಕ್ನೆಸ್ ಏನೇನು ಸಿಗುತ್ತೆ ಸರ್? ಸ್ಟ್ಯಾಂಡರ್ಡ್ ಥಿಕ್ನೆಸ್ ಬಂದ್ಬಿಟ್ಟು 1 ಕಾಲು ಇಂಚ್. ಓಕೆ. ಆಮೇಲೆ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ 1.5 ಬೇಕಂದ್ರೆ ಅದು ಮಾಡ್ಬೋದು. 1.5 ಮಾಡ್ಕೊಡ್ತೀರಾ? 3/4 2 ಇಂಚು 2 ಇಂಚ್ ತನಕ ಮಾಡ್ಕೊಡ್ತೀರಾ? ಓಕೆ ಸೂಪರ್ ಸರ್. ಸ್ಟ್ಯಾಂಡರ್ಡ್ ಬಂದು 1/4. ಓಕೆ. ಸೊ ಬೇಸ್ಡ್ ಆನ್ ದ ಬ್ಲಾಕಿಂಗ್ ಸಿಸ್ಟಮ್. ಇದು ಗುಬ್ಬಿ ಏನ್ ಸರ್ ಇದು? ಸರ್ ಇದು ಬ್ರಾಸ್ ಇದು? ಓಕೆ. ಇದು ಸ್ಕ್ರೂ ಟೈಪ್ ಇರುತ್ತೆ. ಚೇಂಜ್ ಮಾಡ್ಬೋದು. ಓಕೆ. ಸೊ ಇದು ಸೇಮ್ ಅಲ್ವಾ ಇದು? ಆ ಕಡೆ ಹಾಕಿದಾರಲ್ಲ? ಸೇಮ್. ಓಕೆ. ಅಂಡ್ ಟೆಲ್ ಮಿ ಅಬೌಟ್ ದಿಸ್. ದಿಸ್ ಆಲ್ಸೋ ಮೇನ್ ಡೋರ್ ಸರ್. ಫ್ರೇಮ್ ವಿತ್ ಫ್ರೇಮ್ ಅಲ್ವಾ? ಫ್ರೇಮ್ ಇದು ವಿತ್ ಫ್ರೇಮ್. ಓಕೆ. ಅದೇನೆ ಯಾವುದು ಹ್ಯಾಂಡಲ್ ಫಿಕ್ಸ್ ಆಗಿರುತ್ತೆ. ವುಡನ್ ಹ್ಯಾಂಡಲ್ ಇದು. ಇಸ್ ದ ವುಡನ್ ಹ್ಯಾಂಡಲ್. ಓ ಈ ತರ ಬರುತ್ತೆ ಇದು ಆಕ್ಚುಲಿ. ಓಕೆ. ಅದು ಕಸ್ಟಮೈಸ್ಡ್. ಅದರೆಲ್ಲ ಡಿಸೈನ್ಸ್ ಬೇಕಂದ್ರೆ ಅದು ಚೇಂಜ್ ಮಾಡಬಹುದು ಇದರಲ್ಲಿ. ದಿಸ್ ಇಸ್ ಆಲ್ಸೋ ಡ್ಯೂಕೋ ಪೇಂಟ್ ರೈಟ್? ದಟ್ಸ್ ಅಗೇನ್ ಡ್ಯೂಕೋ ಫಿನಿಶ್. ಓಕೆ. ಡ್ಯೂಕೋ ಪೇಂಟ್ ಹಾಕ್ಮೇಲೆ ಒಂದು PU ಮಾಡಿರೋದು. PU ಕೋಟಿಂಗ್ ಮಾಡಿರ್ತೀರಾ ಇದ್ರ ಮೇಲ್ಗಡೆ? ಸೊ ಇದು ಟೀಕ್ ಅಲ್ವಾ ಸರ್ ಇದು? ಟೀಕ್ ಸರ್ ಅದು. ಅಂಡ್ ದಿಸ್ ಫ್ರೇಮ್ ಇಸ್? ದಟ್ಸ್ ಅಗೇನ್ ಟೀಕ್. ದಿಸ್ ಇಸ್ ಆಲ್ಸೋ ಟೀಕ್? Yes. ಸೊ ಇಲ್ಲೆಲ್ಲ ಕೋಟೆಡ್? ಇಲ್ಲೇ ಕೋಟೆಡ್ ಇರುತ್ತೆ. ಯಾಕಂದ್ರೆ ಇದು ಟ್ರೀಟ್ಮೆಂಟ್ ಆಗಿರುತ್ತಲ್ವಾ ಇದು? ಟ್ರೀಟ್ಮೆಂಟ್ ಆಗಿದ್ದು. ಓಕೆ. ಸೊ ವೀಕ್ಷಕರೇ ನೋಡಬಹುದು ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗಿರುತ್ತೆ. ಪೇಂಟ್ ಗಿಂಟ್ ಹೊಡಿಬೇಕು ಏನೂ ಬೇಕಾಗಿಲ್ಲ. ಸೊ ಡೈರೆಕ್ಟ್ಲಿ ಇನ್ಸ್ಟಾಲ್ ಮಾಡಬಹುದು ಸರ್? ಇನ್ಸ್ಟಾಲ್ ಮಾಡಬಹುದು. ಓಕೆ. ಸೊ ಸೈಜ್ ಆಫ್ ದಿಸ್ ಡೋರ್ ಸರ್? ಸರ್ ಇದು 7/3.5 ಇದೆ. 7/3.5 ಲಿಟಲ್ ಬಿಗ್. ಹೌದು ಅಲ್ವಾ ಸರ್ ಇದು? ಓಕೆ. ಸೊ ನೆಕ್ಸ್ಟ್ ಡೋರ್ ಸರ್? ಸರ್ ಇದು ಅದೇನೆ, ಇದು ಟೀಕ್ ಬೇರೆ ಇದೆ. ಬರ್ಮಾ ಟೀಕ್. ಇದು ಬರ್ಮಾ. ಹೌದು ಬರ್ಮಾ. ದಿಸ್ ಇಸ್ ಕೇರಳ ಟೀಕ್? ಅದು ಕೇರಳ ಟೀಕ್. ಓಕೆ. ಸೊ ಇದು ಬರ್ಮಾ ಟೀಕ್. ಬರ್ಮಾ ಟೀಕ್ ಅಲ್ಲಿ ಏನು ಗೊತ್ತಾ, ಅದು ಗ್ರೈನ್ಸ್ ಸ್ವಲ್ಪ ಲೈಟ್ ಆಗಿರುತ್ತೆ, ಅಷ್ಟೊಂದು ಡಾರ್ಕ್ ಗ್ರೈನ್ಸ್ ಬರಲ್ಲ. ಓಕೆ. ದಿಸ್ ಇಸ್ ಪ್ಯೂರ್ ಬರ್ಮಾ ಟೀಕ್. ಪ್ಯೂರ್ ಬರ್ಮಾ ಟೀಕ್. ಹೌದು. ಬಟ್ ಎಂಬೋಸ್ಡ್ ಡಿಸೈನ್ಸ್ ಕೊಟ್ಟಿದ್ದೀರಾ ಇಲ್ಲಿ ಅಲ್ವಾ? ಸೊ ವೀಕ್ಷಕರೇ ಇದು 3D ಡಿಸೈನು ಕಂಪ್ಲೀಟ್ ಆಗಿ ನಿಮ್ಗೆ ಇಲ್ಲಿ ಎಂಬೋಸ್ ಬಂದ್ಬಿಡುತ್ತೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಸೈಜ್ ಏನಿದೆ ಸರ್ ಇದು? ಇದು 8/3.5.
ಸರ್ ಇದು ಅದೇನೆ ಮೇನ್ ಡೋರ್ ಅದು. ಇದು ಮೇನ್ ಡೋರು. ಓಕೆ, ಇದು ಸೇಮ್ ವೇ ಕಲರ್ ಡಿಫ್ರೆಂಟ್ ಇದೆ, ಕೆಲಾಟಿಕಲ್ಲೇ ಮಾಡಿರೋದು. ಹಾಂ ಹಾಂ. ಸೊ ಡ್ಯೂಕೋ ಆಂಟಿಕ್ ಫಿನಿಶ್ ಕೊಟ್ಟಿರೋದು. ಓಕೆ ಓಕೆ, ಸೊ ಡಿಫ್ರೆಂಟ್ ಡಿಸೈನ್, ಡಿಫ್ರೆಂಟ್ ಡಿಸೈನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇವೆಲ್ಲ ಡಿಕೋ ಪೇಂಟ್ಸ್ ಅಲ್ವಾ ಇದು? Duco paints. ಇದು ಬ್ರಾಸ್. ಅದು ಸೆಂಟರ್ ಇರೋದು ಬ್ರಾಸ್. ಇದು ಟೀಕ್ ವುಡ್ದು ಅಲ್ವಾ? ಟೀಕ್ ಸರ್. ಟೀಕ್. ಓಕೆ, ಸೊ ನೆಕ್ಸ್ಟ್ ನೋಡ್ಬಿಡೋಣ ಇವಾಗ. ಇದು ಸರ್ ಸರ್ ಇದು ಅದೇ ಥರನೇ, ಬಟ್ ಸೆಂಟರಲ್ಲೇ ಗಣೇಶ್ ಕಾರ್ವಿಂಗ್ ಕೊಟ್ಟಿರೋದು. ಕೆರಾಟಿಕಲ್ಲೇ ಮಾಡಿದ್ದು. ಕಲರ್ ಬಂದು ಅದರಿಂದ ಸ್ವಲ್ಪ ಲೈಟ್ ಶೇಡಲ್ಲಿ, ಲೈಟ್ ಶೇಡಲ್ಲಿ ಹಾಕಿರೋದು. ಅದರಿಂದ 3 ಶೇಡ್ ಬರುತ್ತೆ. ಇದು ಕೇರಳ ಟಿಕ್ಕ ಸರ್ ಇದು? ಹೌದು ಸರ್, ಕೆರಾಟಿಕ್. ಓಕೆ, ಶೇಡ್ಸ್ ಆಮೇಲೆ ತೋರಿಸ್ಬಿಡಿ ನಮಗೆ. ಆ್ಯಂಡ್ ಇಲ್ಲಿ ಯಾವುದೇ ದೇವ್ರು ಬೇಕಾದ್ರೂ ಮಾಡ್ಕೊಡ್ತೀರಾ? ಯಾವ ದೇವ್ರು ಬೇಕಂದ್ರೆ ಅದು ಬೇಸ್ಡ್ ಆನ್ ಕಸ್ಟಮರ್ ಚಾಯ್ಸ್. ಹಾಂ 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 ಹಾಂ. ಸೊ ಇವೆಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಸರ್? ಹೌದು ಸರ್, ಇದೆಲ್ಲ ಹ್ಯಾಂಡ್ ಕಂಪ್ಲೀಟ್ ಆಗಿ. ಹೌದು ಹೌದು. ಓ ಸೂಪರ್ ಸರ್ ಇದು. ಆ್ಯಂಡ್ ಟೆಲ್ ಮಿ ಅಬೌಟ್ ದಿಸ್ ಡೋರ್ ಸರ್. ಇದು ಒನ್ ಆಫ್ ದ ಟ್ರೆಂಡಿಂಗ್ ಡೋರ್ ಸರ್. ಇದು ಟ್ರೆಂಡಿಂಗ್ ಇದು? ಟ್ರೆಂಡಿಂಗ್ ಇರೋದು. ಕ್ಲಾಸಿ ಆಗಿದೆ ಸರ್ ಇದು. ಒಂಚೂರು ಮಾಡರ್ನ್ ಲುಕ್ ಅಲ್ಲಿ ಇದೆ. ಎಸ್, ಮಾಡರ್ನ್ ಲುಕ್. ಅದು ಗ್ರೈನ್ಸ್ ಬಂದು ನೋಡಿದ್ರೆ ಹೊರಿಸೋಂಡಲ್ ಇದೆ ಗ್ರೈನ್ಸು ಸರ್. ಹೊರಿಸೋಂಡ ಗ್ರೈನ್ಸ್ ಕೊಟ್ಟಿರೋದು. ಹಾಂ ಹಾಂ ಹಾಂ. ಗ್ರೈನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ ಓಕೆ. ಗ್ರೈನ್ಸ್ ವಿಲ್ ಬಿ ಇನ್ ದಿಸ್ ವೇ. ಹಾಂ 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 ಹಾಂ. ಸೊ ಕಂಪ್ಲೀಟ್ ಲೇಯರಿಂಗ್ ವರ್ಕ್ ಅಲ್ಲಿ ಇರುತ್ತೆ ಇದು. ಸರಿ ಸರಿ. ಅಂದ್ರೆ ಸಾಲಿಡ್, ಎಕ್ದಮ್ ಸಾಲಿಡ್ ಇದು. ಸಾಲಿಡ್ ಇದು? ನೋಡಿದ್ರೆ 2 ಇಂಚು ಥಿಕ್ನೆಸ್ ಎಲ್ಲ. ಓಪನ್ ಮಾಡಿ. ಹಾಂ, 2 ಇಂಚ್ ತುಂಬಾ ದಪ್ಪ ಇದೆ ಸರ್ ಇದು. ಹೆವಿ ಹೆವಿ. ಯಾಕಂದ್ರೆ ಇದೊಂದು ಕೆಲಸ ಬೇರೆ ತರ ಇದೆ ಸರ್. ಬೇರೆ ತರ ಮಾಮೂಲಿ ಡೋರ್ ಮಾಡೋ ತರ ಇಲ್ಲ, ಇದು ಲೇಯರಿಂಗ್ ವರ್ಕ್ ಬರುತ್ತಲ್ಲ. ಓಕೆ ಓಕೆ ಓಕೆ. ಅದಕ್ಕೋಸ್ಕರ ಆ ಥಿಕ್ನೆಸ್ ಹಂಗೆ ಜಾಸ್ತಿ ಬರಲೇ ಬರುತ್ತೆ. 45 mm ಸ್ಟ್ಯಾಂಡರ್ಡ್ ಇರಲೇಬೇಕು. 45 mm. ಎಸ್. ಓಕೆ ಓಕೆ ಓಕೆ. ಸೊ ತುಂಬಾ ಚೆನ್ನಾಗಿದೆ. ಕಸ್ಟಮೈಸ್ ಸರ್. ಇದರಲ್ಲೇನೋ ಚೇಂಜಸ್ ಬೇಕಂದ್ರೆ ಮಾಡ್ಬೋದು. ಗ್ರೂಸ್ ಎಲ್ಲ ಕೊಟ್ಟಿರೋದು ಸ್ಟ್ಯಾಂಡರ್ಡ್ ಸೈಜ್ಗೆ. ಓಕೆ. ಸೊ ಇದು ಅಗಲ ಜಾಸ್ತಿ ಬೇಕಂದ್ರೆ ಆ ಡೋರ್ ನೋಡಿದಲ್ಲ, ಸೊ ಅದೇ ತರ ಇದು ಗ್ರೂಸ್ ಜಾಸ್ತಿ ಮಾಡ್ಬೋದಲ್ವಾ ಇದು? ಬೇಸ್ಡ್ ಆನ್ ದ ಡಿಸೈನ್ಸ್ ಯಾವ ತರ ಬೇಕಂದ್ರೆ ಮಾಡ್ಬೋದು. ಓಕೆ ಓಕೆ ಓಕೆ. ಸೊ ಇದು ಸಿಂಗಲ್ ಪೀಸ್ ಅಲ್ಲಿ ಮಾಡಿರೋದು ಅಥವಾ ಮಲ್ಟಿಪಲ್ ಪೀಸ್? ಇದರಲ್ಲಿ ಜಾಯಿಂಟ್ಸ್ ಇದೆ ಸರ್. ಜಾಯಿಂಟ್ಸ್ ಇದೆ, ಮೆಷಿನ್ ಜಾಯಿಂಟ್ಸ್ ಇದೆ. ಓಕೆ ಓಕೆ ಓಕೆ. ಎಲ್ಲ ವಾರಂಟಿ ಕವರ್ ಆಗುತ್ತೆ. ಕವರ್ ಆಗುತ್ತೆ. ಡೋಂಟ್ ಬಿ ಎನಿ ಇಶ್ಯೂಸ್. ಬಟ್ ಡಿಸೈನ್ಸ್ ಇಸ್ ಯೂನಿಕ್ ಸರ್. ಹೌದು, ಯೂನಿಕ್ ಡಿಸೈನ್. ಹೌದು. ಸೊ ಸ್ವಲ್ಪ ಕ್ಲಾಸ್ ಇದು ಮಾಡರ್ನ್ ಲುಕ್ ಬೇಕಾದವರು ಮಾಡರ್ನ್ ಅಂದ್ರೆ ಈ ತರ ಜಾಸ್ತಿ ಚೂಸ್ ಮಾಡ್ತಾರೆ. ಓಕೆ. ಸೈಜ್ ಏನು ಸರ್ ಇದು? ಸರ್ ಇದು ಬಂದು 7 ಫೀಟ್ಗೆ 4 ಫೀಟ್. 7x4 ಹ್ಯೂಜ್ ಡೋರ್ ಇದು. ಸೊ ವೀಕ್ಷಕರೇ ನೋಡ್ಬೋದು, ತುಂಬಾ ಹ್ಯೂಜ್ ಆಗಿದೆ, ಅಗಲ ಇದೆ ಡೋರ್ ಇದು. 7 ಫೀಟ್ಗೆ 4 ಫೀಟ್. ಸರ್ ಈ ಕಡೆ ಬಂದ್ಬಿಡೋಣ. ಓ, ದಿಸ್ ಇಸ್ ಕ್ಲಾಸಿಕ್ ಡೋರ್ ಸರ್ ಇದು. ತುಂಬಾ ಜನ ಇಷ್ಟಪಡ್ತಾರೆ ಈ ತರ ಡೋರ್ಸ್ ಅನ್ನ. ಹೌದು. ಸೊ ಈ ಡೋರ್ ಎಲ್ಲ ಸೇಮ್ ಅದೇನೆ ಕೆಲಾಟಿಕಲ್ ಮಾಡಿರೋದು ಇದು. ಹಾ ಹಾ. ಸೇಮ್ ಇಲ್ಲೇ ಒಂದು ಗಣೇಶ ಕೊಟ್ಟಿರೋದು. ಸೊ ಅದರಲ್ಲಿ ಆಪ್ಷನ್ಸ್ ಇದೆ, ಚೇಂಜಸ್ ಬೇಕಂದ್ರೆ ಅದು ಮಾಡ್ಬೋದು. ಡಿಸೈನ್ ಚೇಂಜ್ ಮಾಡ್ಬೋದಾ? ಮಾಡ್ಬೋದು. ಓಕೆ ಓಕೆ. ಕೆಲವರು ಓಂ ಸ್ವಸ್ತಿಕ್ ಅಂದ್ರೆ ಅದು ಫ್ಲವರ್ ಡಿಸೈನ್ಸ್ ಬರುತ್ತೆ ಕೆಳಗಡೆ ಕೊಟ್ಟ ಥರ, ಅದೇನೆ ಸೇಮ್ ಹಂಗೆ ಮಾಡ್ಬೋದು. ಓಕೆ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೈಜ್ ಸರ್ ಇದ್ರದ್ದು ಈ ಡೋರ್? ಇದು 8x4 ಇನ್ಕ್ಲೂಡಿಂಗ್ ಫ್ರೇಮ್ ಆ ಸೈಜ್ ಬರುತ್ತೆ. 8x4. ಓಕೆ ಓಕೆ, ಸೂಪರ್ ಸರ್. ಸೊ ಈ ಕಡೆ ಬಂದರೆ ಇದೇನು ಡೋರ್ ಸರ್ ಇದು? ಇದು ಒನ್ ಆಫ್ ದ ಮಾಡರ್ನ್ ಡಿಸೈನ್. ಇದು ಮಾಡರ್ನ್ ಡಿಸೈನ್. ಓಕೆ. ವುಡ್ ಇದು? ವುಡ್ ಅದೇನೆ ಸರ್, ಟೀಕ್ ವುಡ್. ಸೇಮ್ ಟೀಕ್ ವುಡ್, ಕೇರಳ ಟೀಕ್ ವುಡ್ ಅಲ್ವಾ ಇದು? ಸೊ ಪಾಲಿಶ್ ಯಾವ ಪಾಲಿಶ್ ಬಂದಿದೆ ಸರ್ ಇಲ್ಲಿ? ಇದು ಟೀಕ್ ವುಡ್ ಮೀಡಿಯಂ ಕಲರ್ ಅಲ್ಲಿ ಇದೆ. ಮೀಡಿಯಂ ಕಲರ್ ಪಾಲಿಶ್. ಓಕೆ. ಇದು ಆಪ್ಷನ್ ಅಲ್ಲ, ನಿಮ್ಗೆ ಬೇಕಂದ್ರೆ ಕಾಂಟ್ರಾಸ್ಟ್ ಬೇಕಂದ್ರೆ ಕಾಂಟ್ರಾಸ್ಟ್ ಕಲರ್, ಲೈಟ್ ಅಂಡ್ ಡಾರ್ಕ್ ಶೇಡ್ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಮಾಡ್ಕೋಬಹುದು ಬೇಸ್ಡ್ ಆನ್ ಟು ಕಾಮೆಂಟ್. ಓಕೆ ಓಕೆ. ಸೊ ದಿಸ್ ಇಸ್ ದ ಎಂಬೋಸ್ ಡಿಸೈನ್ ಅಲ್ವಾ ಸರ್? ಸೇಮ್ ವುಡ್ ಅಲ್ಲೇ ಕಾರ್ ಮಾಡಿರೋದು. ಸೇಮ್ ವುಡ್ ಅಲ್ಲೇ ಕಾರ್ ಮಾಡಿರೋದು, ವುಡ್ ಅಲ್ಲೇ ಕಾರ್ ಪೇಸ್ಟ್ ಮಾಡಿರೋದಲ್ಲ ಇದು? ಓಕೆ ಓಕೆ ಓಕೆ. ಸೊ ಕಾರ್ ಮಾಡಿ ತೆಗ್ದಿರೋದು ಇದು ಅಲ್ವಾ? ಓಕೆ, ತುಂಬಾ ಚೆನ್ನಾಗಿದೆ ವೀಕ್ಷಕರೇ ನೋಡ್ಬೋದು. ಓಕೆ. ಅಂಡ್ ವಿ ಕಮ್ ಟು ದಿಸ್ ಡೋರ್. ಈ ಡೋರ್ ಸರ್ ಇದು ಅಗೇನ್ ಮಾಡರ್ನ್ ಡಿಸೈನ್. ಸೊ ಇದರಲ್ಲ ನಾವು ಈ ವುಡ್ ಅಲ್ಲೇ ಒಂದು ಇದು ಫಿಕ್ಸ್ ಮಾಡಿರೋದು. ಓಕೆ. ಎಲ್ಲ ವುಡ್ ಕಾರ್ವ್ಡ್ ಆಕ್ಚುಲಿ. ಇದು ವುಡ್ ಕಾರ್ವ್ಡ್ ಮೆಟಾಲಿಕ್ ತರ? ಮೆಟಾಲಿಕ್ ಫಿನಿಶ್ ಕೊಟ್ಟಿರೋದು. ಫಿನಿಶಿಂಗ್ ಮೆಟಾಲಿಕ್ ಕೊಟ್ಟಿರೋದು. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇದು. ಇದರೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಟಚ್ ಕೊಡಕ್ಕೆ ಈ ತರ ಒಂದು ಫ್ಲೋರ್ ಕಾರ್ವಿಂಗ್ ಅನ್ನ ಆಡ್ ಮಾಡಿರುವಂತದ್ದು. ತುಂಬಾ ಚೆನ್ನಾಗಿದೆ ಸರ್ ಇದು. ಎಲ್ಲ ಹ್ಯಾಂಡ್ ಮೇಡ್ ಅಲ್ವಾ ಇದು? ಹ್ಯಾಂಡ್ ಮೇಡ್ ಸರ್. ಸಖತ್ತಾಗಿ ಬಂದಿದೆ ಸರ್. ಹ್ಯಾಂಡಿಲ್ ಇದು ವುಡ್ ಅಲ್ಲೇ ಮಾಡಿರೋದು. ವುಡ್ ಇದು? ಇದು ವುಡ್ ಅನ್ನ. ಲುಕಿಂಗ್ ವೆರಿ ನೈಸ್ ಸರ್. ಮೆಟಲ್ ತರಾನೇ ಕಾಣ್ತಾ ಇದೆ ಸರ್, ಮೆಟಲ್ ಹ್ಯಾಂಡಲ್ ನೋಡಕ್ಕೆ. ಬೇಸ್ಡ್ ಆನ್ ದ ಸೈಜ್ ಮಾಡ್ಬೋದು. ಓಕೆ ಓಕೆ. ಸೊ ಸೈಜ್ ತುಂಬಾ ಹ್ಯೂಜ್ ಆಗಿದೆ. ಇದು ಆಲ್ಮೋಸ್ಟ್ 9 ಫೀಟ್ ಫ್ರೇಮ್ ಸಮೇತ ಇದೆ. 9 ಫೀಟ್? ಓಕೆ. 9x4? 9x5 ಸರ್. 5? ಓಹೋ, ವೀಕ್ಷಕರೇ ನೋಡ್ಬೋದು, ಹ್ಯೂಜ್ ಡೋರ್ ಇದೆ ಆಕ್ಚುಲಿ. 9x5. ನಿಮ್ಮನೆ ದೊಡ್ಡದಾಗಿದ್ರೆ ಆರಾಮಾಗಿ ಇದನ್ನ ತಗೊಬಹುದು. ಓಕೆ. ನೆಕ್ಸ್ಟ್ ಡೋರ್ ಸರ್? ಇದೊಂದು ಟ್ರೆಡಿಷನಲ್ ಡಿಸೈನ್ ಆಗಿ ಲೈಕ್ ಸೆಂಟ್ರಲ್ ಒಂದು ಸೂತ್ರಪಡಿ ತರ ಒಂದು ಸೂತ್ರಪಡಿ. ಓಕೆ ಓಕೆ ಓಕೆ. ಸೊ ಇದು ಡಬಲ್ ಡೋರ್ ಅಲ್ವಾ ಸರ್? ಇದು ಸಿಂಗಲ್ ಡೋರ್. ಇದು ಸಿಂಗಲ್ ಡೋರ್ ಓನ್ಲಿ. ಬೇರೆ ಸೆಂಟ್ರಲ್ ಫಿಕ್ಸ್ ಮಾಡಿರೋದು. ಹಾ. ಬಟ್ ಲುಕ್ ಲೈಕ್ ಡಬಲ್ ಡೋರ್. ಎಸ್ ಎಸ್, ಚೆನ್ನಾಗಿದೆ ಸರ್ ಇದು ಆಕ್ಚುಲಿ. ಇದು ಸೂತ್ರಪಡಿ ಅಂತ ಹೇಳ್ತಾರೆ ಇದಕ್ಕೆ? ಹೌದು ಸರ್. ಓಕೆ. ಅಂಡ್ ಸೈಡ್ ಅಲ್ಲೆಲ್ಲ ಸರ್ ಅದು ಬ್ರಾಸ್ ಫಿಕ್ಸಿಂಗ್ಸ್ ಕೊಟ್ಟು ಬ್ರಾಸ್ ಕೊಟ್ಟಿದ್ದೀರಾ? ಆಪ್ಷನ್ ಅಲ್ಲ ಅದು. ಓಕೆ ಓಕೆ. ಕಸ್ಟಮರ್ ಬೇಕಾಗಿತ್ತು ಅದಕ್ಕೆ ಹಂಗೆ ಮಾಡಿ. ಓಕೆ, ತುಂಬಾ ಚೆನ್ನಾಗಿದೆ ಇದು. ಓಕೆ. ನೆಕ್ಸ್ಟ್ ಬನ್ನಿ ಸರ್. ಇದು ಬಂದ್ಬಿಟ್ಟು ದೇವ್ರ ಮನೆ ಸರ್. ದೇವರ ಮನೆ ಪೂಜಾರ ಮನೆ. ಡಬಲ್ ಡೋರ್ ಅಲ್ವಾ ಇದು? ಇದು ಡಬಲ್ ಡೋರು. ಓಕೆ.
ಸೊ ಇದರಲ್ಲ ನೀವು ನೋಡಿದ್ರೆ ಗಣೇಶ ಕೊಟ್ಟಿದ್ದು ಲಕ್ಷ್ಮಿ ಕಾರ್ವಿಂಗ್ ಕೊಟ್ಟಿದ್ದು. ಇದ್ರದ್ದು ಪಾಲಿಶ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ಸರ್ ಇದು ಏನ್ ಗೊತ್ತಾ, ಇದು ವುಡ್ ಅಲ್ಲೇ ಕಾರ್ವ್ ಮಾಡಿ ನಾವು ಅಲ್ಲೇ ತೋರಿಸಿಲ್ಲ ಗೋಲ್ಡನ್ ಆಂಟಿಕ್. ಹೌದೌದು. ಇದು ಬಂದ್ಬಿಟ್ಟು ಇದು ಬ್ರಾಸ್ ಕೊಟ್ಟಿರೋದು, ಸಾರಿ ಕಾಪರ್ ಆಂಟಿಕ್ ಫಿನಿಶ್ ಕೊಟ್ಟಿರೋದು. ಓಕೆ, ಕಾಪರ್ ಆಂಟಿಕ್ ಅಲ್ವಾ? ಅದೇ ತರನೇ, ಬಟ್ ಕಲರ್ ಡಿಫ್ರೆನ್ಸ್ ಇದೆ. ಕಲರ್ ಡಿಫರೆನ್ಸ್ ಇದೆ. ಅಂಡ್ ಈ ಇದೆಲ್ಲ ಜೊತೆಲಿ ಬರುತ್ತಾ ಸರ್? ಅದೆಲ್ಲ ಇನ್ಕ್ಲೂಡೆಡ್. ಓಕೆ ಓಕೆ. ಅದೆಲ್ಲ ಬ್ರಾಸ್ ಬೆಲ್ಸ್. ಸರ್ ಯಾರಾದರೂ ಲೈಕ್ ಸಂಬಡಿ ವಾಂಟ್ ಗ್ಲಾಸ್ ಹಾಕೊಡ್ತೀರಾ? ಸರ್ ಎಲ್ಲ ಕಸ್ಟಮೈಸ್ ಸರ್, ಅದರೆಲ್ಲ ಡಿಸೈನ್ಸ್ ಬೇಕಂದ್ರೆ ಚೇಂಜ್ ಮಾಡ್ಬೋದು. ಗ್ಲಾಸ್ ಹಾಕೊಡ್ತೀರಾ? ಗ್ಲಾಸ್ ಬೇಕಂದ್ರೆ ಗ್ಲಾಸ್ ಹಾಕ್ತೀವಿ. ಹಾಂ ರೆಡಿ. ಓಕೆ ನೋ ಪ್ರಾಬ್ಲಮ್. ಚೆನ್ನಾಗಿದೆ. ಸೊ ಆಮೇಲೆ ಒಂದು ಕೆಳಗಡೆ ನಾವು ಪಿಕಾಕ್ ಡಿಸೈನ್ಸ್ ಕೊಟ್ಟಿರೋದು. ಇದು ಪಿಕಾಕ್ ಡಿಸೈನ್ ಬೇಕಂದ್ರೆ ಆಂಟಿಕ್ ಎಲ್ಲ ಅಡಿಷನಲ್ ಬೇಕಂದ್ರೆ ಕಸ್ಟಮರ್ ಚಾಯ್ಸ್ ಮಾಡ್ಕೊಡ್ತೀರಾ? ಓಕೆ ಸೂಪರ್ ಸರ್. ಅಂಡ್ ದಿಸ್ ಇಸ್ ಸಿಂಪಲ್ ಡೋರ್. ಸರ್ ದಿಸ್ ಇಸ್ ಅಗೇನ್ ಎ ಬೇಸಿಕ್ ಡೋರ್ ವಿಚ್ ಇದು ಮೇನ್ ಡೋರ್ದು ಆಕ್ಚುಲಿ. ಮೇನ್ ಡೋರ್ ಏನಾ ಇದು? ಬಟ್ ತುಂಬಾ ಸಿಂಪಲ್ ಆಗಿ, ಸಿಂಪಲ್ ಡಿಸೈನ್, ಕ್ಲಾಸಿ ಡಿಸೈನ್, ಸಿಂಪಲ್ ಅಂಡ್ ಎಲಿಗೆಂಟ್. ಎಲಿಗೆಂಟ್ ಡಿಸೈನ್ ಸರ್ ಇದು. ಓ ಚೆನ್ನಾಗಿದೆ. ಇದು ಪಾಲಿಶ್ ಏನು ಸರ್ ಇದು? ಸರ್ ಇದು ಟೀಕ್ವುಡ್ ಪಾಲಿಶ್. ಟೀಕ್ವುಡ್ ಪಾಲಿಶ್ ಏನಾ ಇದು? ಓಕೆ. ಸೊ ಈಗ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಇದು ಅಷ್ಟಲಕ್ಷ್ಮಿ ಕಾರ್ವಿಂಗ್ ಡೋರ್. ಓಕೆ, ದಿಸ್ ಅಗೇನ್ ಎ ಕಂಪ್ಲೀಟ್ ಹ್ಯಾಂಡ್ ಕಾರ್ವ್ಡ್ ಡೋರ್. ಹ್ಯಾಂಡ್ ಕಾರ್ವ್ಡ್ ಇದು. ಸೊ ಇವೆಲ್ಲ ಬ್ರಾಸ್ ಗುಬ್ಬಿಸ್ ಹಾಕಿರೋದು. ಅದು ಇದೆಲ್ಲ ಬ್ರಾಸ್ ಥ್ರೆಡ್ಸ್ ಇರೋದೆಲ್ಲ ಬ್ರಾಸ್ ಅಲ್ಲೇ. ದಿಸ್ ಇಸ್ ಸೇಮ್ ಥಿಂಗ್ ಆಸ್ ಅದೇನೆ ಗೋಲ್ಡನ್ ಡ್ಯೂಕೋ ಅಲ್ವಾ ಇದು? ಡ್ಯೂಕೋ ಪೇಂಟ್ ಕೊಟ್ಟಿರೋದು, ಹ್ಯಾಂಡ್ ಕ್ರಾಫ್ಟ್ ಮಾಡಿ ಡ್ಯೂಕೋ ಪೇಂಟ್ ಮಾಡಿರುವಂಥದ್ದು. ಇದು ಕಸ್ಟಮೈಸ್ ಸರ್, ಬೇಸ್ಡ್ ಆನ್ ದ ಸೈಜ್ ಪ್ರಕಾರ. ಅದು ಬೆಲ್ಸ್ ಆಪ್ಷನ್ಸ್, ಇದು ಪಿಲ್ಲರ್ದು ಇದೆಲ್ಲ ಹ್ಯಾಂಡಲ್ ಆಪ್ಷನ್ಸ್ ಎಲ್ಲ ಬರುತ್ತಲ್ಲ ಇದರಲ್ಲಿ. ಎಸ್. ಏನು ಸೈಜ್ ಏನು ಸರ್ ಇದೆ? ಸರ್ ಇದು ಸ್ಟ್ಯಾಂಡರ್ಡ್ 7 ಫೀಟಿಗೆ 3.5 ಇದೆ. ಓಕೆ, 7/3.5. ಓಕೆ. ದಿಸ್ ಒನ್ ಇಸ್ ವೆರಿ ಪ್ರೀಮಿಯಂ ರೈಟ್ ಸರ್? ಪ್ರೀಮಿಯಂ ಇರೋದ್ರಲ್ಲಿ ಪ್ರೀಮಿಯಂ ವೀಕ್ಷಕರು ಇದು. ಸೊ ನೀವೇನು ನೋಡ್ತಾ ಇದ್ದೀರಾ, ಇದು ಆರ್ಯ ಭಂಗಿಯಲ್ಲೇ ಆ್ಯಕ್ಚುಲಿ ತುಂಬ ಪ್ರೀಮಿಯಂ ಡೋರ್ ಇದೆ ಆ್ಯಕ್ಚುಲಿ. ಓಕೆ. ಸೊ ಅಷ್ಟಲಕ್ಷ್ಮಿ ಸೇಮ್ ಇದು ದಶಾವತಾರ ಮಾಡಿರೋದು. ದಶಾವತಾರಂ. ಓಕೆ. ಸಿಮಿಲರ್ ಕಾನ್ಸೆಪ್ಟ್, ಬಟ್ ಇದರೆಲ್ಲ ಗೋಲ್ಡ್ ಆಂಟಿಕ್ ಕೊಟ್ಟಿಲ್ಲ, ಬೇಸ್ ವುಡ್ ಫಿನಿಶ್ ಎಲ್ಲ ಇರೋದು. ಓಕೆ. ಸೊ ವೀಕ್ಷಕರು ದಶಾವತಾರ ನೋಡ್ತಾರೆ, ವಿಷ್ಣು ದಶಾವತಾರ ನೋಡಿ. ಎಲ್ಲದೂ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ವಾವ್, ವೆರಿ ಯುನೀಕ್ ಸರ್. ವೆರಿ ಯುನೀಕ್. ಡೆಫಿನೆಟ್ಲಿ ತುಂಬ ಯುನೀಕ್ ಆಗಿದೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ವಿಷ್ಣು ದಶಾವತಾರನೂ ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ವಾವ್, ಅಮೇಝಿಂಗ್ ಸರ್, ಅಮೇಝಿಂಗ್, ವೆರಿ ನೈಸ್. ಸೊ ವೀಕ್ಷಕರೇ ಎಲ್ಲ ನೋಡೋದು. ಸೊ ಇದು ಏನು ಪಾಲಿಶ್ ಸರ್ ಇದು ಆ್ಯಕ್ಚುಲಿ? ಸರ್ ಇದು ಟೀಕ್ವುಡ್ ಮೀಡಿಯಂ ಕಲರ್. ಟೀಕ್ವುಡ್ ಮೀಡಿಯಂ ಕಲರ್. ಓಕೆ. ಸರ್ ನೆಕ್ಸ್ಟ್ ವಿ ಗೋ ನೆಕ್ಸ್ಟ್. ಇದು ಪ್ಯಾನಲ್ ಅಲ್ವಾ ಇದು? ಇದು ಪ್ಯಾನಲ್. ಇದು ಅದೇನು ಸರ್, ಜಾಲಿ ವರ್ಕ್. ಇದು ಜಾಲಿ ವರ್ಕ್. ಓಕೆ. ಇದು ದೇವ್ರ ಮನೆದು ಡೋರ್ ಹಾಕ್ಬೋದು. ಆ ಥರ. ಓಕೆ, ವಿ ಗೋ ನೆಕ್ಸ್ಟ್ ಸರ್. ಇದೇನು ಡೋರ್ ಸರ್ ಇದು? ಸರ್ ಇದೆಲ್ಲ ವಿನಿಯರ್ಸ್ ಡೋರ್ ಸರ್. ವಿನಿಯರ್ ಡೋರ್. ಓ, ಇನ್ನರ್ ಡೋರ್ ಅಲ್ವಾ ಸರ್ ಇದು? ಬಟನ್ ಡೋರ್ಸ್. ಓಕೆ. ಇದು ವಿನಿಯರ್ ಡೋರ್. ಓಕೆ. ಸೈಜ್ ಏನು ಸಿಗುತ್ತೆ ಸರ್ ಇದರಲ್ಲಿ? ಸರ್ ಇದು ಸ್ಟ್ಯಾಂಡರ್ಡು 7/3 ಸ್ಟ್ಯಾಂಡರ್ಡ್ ಸೈಜ್ ಇನ್ಕ್ಲೂಡಿಂಗ್ ಫ್ರೇಮು. 6.5ಗೆ ಒಂದು 2.5 ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇದ್ದೀರಾ. ಆ್ಯಂಡ್ ಇದು ಅದು ಒಂದು ದೇವ್ರ ಮನೆ, ಅದು ಒಂದು ಪೀಸ್ ಅಲ್ವಾ ಇದು? ಓಕೆ, ಜಾಲಿ ಥರ ಯೂಸ್ ಮಾಡ್ಬೋದು ಇದನ್ನ. ಓಕೆ. ಆ್ಯಂಡ್ ಸೊ ಇದೇನು ಡೋರ್ ಸರ್ ಇದು? ಸರ್ ಇದು ವಿನಿಯರ್ದು ಇನ್ನೊಂದು ಡಿಸೈನು. ಸೊ ಇದರಲ್ಲೇ ಒಂದು ಟೀಕ್ದು ಒಂದು ಪ್ಲ್ಯಾಂಕ್ ಕೊಟ್ಟಿರೋದು. ಇದು ಟೀಕ್ ಪ್ಲ್ಯಾಂಕ್ ಇದು? ಸ್ವಲ್ಪ ಡಿಸೈನ್ ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ. ಸೂಪರ್ ಸರ್. ಕಾಂಟ್ರಾಸ್ಟ್ ಕಲರ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ. ಆ್ಯಂಡ್ ಇದು ಸರ್ ಇದು? ಸರ್ ಅದು ದೇವ್ರ ಮನೆ, ಇದು ಡಬಲ್ ಡೋರ್. ದೇವ್ರ ಮನೆ ಡಬಲ್ ಡೋರ್ ಇದು? ಓಕೆ. ಚೆನ್ನಾಗಿದೆ ಡಿಸೈನ್ ಇದು ಆ್ಯಕ್ಚುಲಿ. ಸೊ ದಿಸ್ ಒನ್ ಸರ್? ದಿಸ್ ಇಸ್ ಅಗೇನ್ ಮೇನ್ ಡೋರ್ ಸರ್. ಇದು ಅದೇನೆ ಸೇಮ್ ವುಡ್ ಎಲ್ಲ ಮಾಡಿರೋದು. ಇದು ಹೆವಿ ಡಿಸೈನ್ ಸರ್ ಇದು ಆ್ಯಕ್ಚುಲಿ. ಓಕೆ. ಸೊ ಇದರಲ್ಲಿ ಡಬಲ್ ಡೋರ್ಸ್ ಇದೆ, ಎನಿ ಸೈಜ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಓಕೆ. ಸೊ ಇಲ್ಲಿ ಏನೋ ಡಿಸೈನ್ ಹಾಕ್ಬೋದಲ್ವ ಸರ್ ನಾವು? ಇಲ್ಲೇ ಬೇಕಂದ್ರೆ ಗ್ಲಾಸ್ ಕೊಡ್ಬೋದು, ಎಲ್ಲ ಆಪ್ಷನ್ಸ್ ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು ಇಲ್ಲಿ ಅಲ್ವಾ? ಓಕೆ, ಸೂಪರ್. ಆ್ಯಂಡ್ ದಿಸ್ ಒನ್ ಸರ್? ದಿಸ್ ಅಗೇನ್ ಮೇನ್ ಡೋರ್ ಸರ್. ಇದು ಮೇನ್ ಡೋರ್ ಏನಾದ್ರು? ಹೌದು. ಸೊ ಸ್ವಲ್ಪ ಸೆಂಟ್ರಲ್ಲೇ ಒಂದು ಗೋಲ್ಡನ್ ಫಿನಿಶ್ ಬಂತು. ಗೋಲ್ಡನ್ ಫಿನಿಶ್ ಡಿಸೈನ್ಸ್ ಅದು ಆಪ್ಷನಲ್ ಸರ್. ಅದು ಗೋಲ್ಡ್ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸೇಮ್ ವುಡ್ ಫಿನಿಶಿಂಗ್. ಓಕೆ. ಸರಿ ಸರ್. ದಿಸ್ ಒನ್ ಸರ್? ದಿಸ್ ಇಸ್ ಅಗೇನ್ ಎ ಮಾಡರ್ನ್ ಡಿಸೈನ್ ಸರ್. ಈಗ ರನ್ನಿಂಗ್ ಡಿಸೈನ್ ಅದು. ಓಕೆ. ಮೇನ್ ಡೋರ್ ಏನಾ ಇದು? ಮೇನ್ ಡೋರ್ ಸರ್ ಅದು. ಓಕೆ. ಸೂಪರ್ ಸರ್. ಇದು ಸೈಜ್ ಏನು ಸರ್ ಇದು ಆ್ಯಕ್ಚುಲಿ? ಸರ್ ಇದು 8 ಫೀಟಿಗೆ 3 ಅಡಿ ಇದೆ. 8/3 3.5 ಇನ್ಕ್ಲೂಡಿಂಗ್ ಫ್ರೇಮ್ ಬರುತ್ತೆ. ಓಕೆ. ಡನ್ ಸರ್. ಸೂಪರ್. ಸೊ ವೀಕ್ಷಕರೆಲ್ಲ ನೋಡಿದ್ರಿ. ಓಕೆ. ಸೊ ಇದು ಏನು ಸರ್ ಇದು ಆ್ಯಕ್ಚುಲಿ? ಸರ್ ಇದು ಪಾಲಿಶ್ದು.
ನಾವು ಹೇಳಿದ್ರಲ್ಲ ಅದನ್ನ ಟೀಕ್ ವುಡ್ ಅಲ್ಲೇ ಆಕ್ಚುಲಿ ನಮ್ಮ ಹತ್ರ ಇರೋದು 3 ವೆರೈಟಿ ಇದೆ. Okay. ನೋಡಿದ್ರೆ ಟೀಕ್ ವುಡ್ ಲೈಟ್, ಮೀಡಿಯಂ ಅಂಡ್ ಡಾರ್ಕ್. ಓಕೆ, ನೀವು ಆಲ್ಮೋಸ್ಟ್ 3 ಶೇಡು ಇಲ್ಲೇ ಇದೆ. ಅಲ್ಲೇ ತೋರಿಸಿದ್ರೆ. ಓಕೆ, ಸೊ ಈಗ ನೆಕ್ಸ್ಟ್ ಬಂದು ವಾಲ್ನಟ್ ಅಲ್ಲಿ ವಾಲ್ನಟ್, ಸೇಮ್ ಲೈಟ್, ಮೀಡಿಯಂ ಅಂಡ್ ಡಾರ್ಕ್. ಓಕೆ, ಆಮೇಲೆ ರೋಸ್ ವುಡ್ ಫಿನಿಶ್. ರೋಸ್ ವುಡ್ ಅಲ್ಲೇನು ಲೈಟ್, ಮೀಡಿಯಂ ಡಾರ್ಕ್. ಓಕೆ, ಇದಕ್ಕೆ ಬೇಸ್ ಬಂದ್ಬಿಟ್ಟು ಟೀಕ್ ಇರುತ್ತೆ, ಬಟ್ ಪಾಲಿಶಿಂಗ್ ಬೇಕಂದ್ರೆ ವಾಲ್ನಟ್, ಬೇರೆ ಬೇರೆ ಚೇಂಜ್ ಮಾಡಬಹುದು. ಬೇಸ್ಡ್ ಆನ್ ವಾಲ್ನಟ್, ರೋಸ್ ವುಡ್, ಟೀಕ್ ವುಡ್ ಲೈಟ್. ಹೌದು. ಸೊ ಅದರಲ್ಲೂ ಕೆಳಗಡೆ ಇರೋದು ವಿನಿಯರ್ ಆಪ್ಷನ್ಸ್. ವಿನಿಯರ್ ಆಪ್ಷನ್ಸ್ ಇದೆಲ್ಲ. ವಿನಿಯರ್ ಎಲ್ಲ ಸಪೋಸ್ ನೀವು ಇದಕ್ಕೆ ಮೇನ್ ಡೋರ್ ಒಂದು ಟೀಕ್ ವುಡ್ ಲೈಟ್ ಟೀಕ್ ಹೋಗಂದ್ರೆ ಹೌದು, ಕೆಳಗಡೆನೋ ಅದು ಬೆಡ್ರೂಮ್ ಡೋರ್ಗೆ ಮ್ಯಾಚಿಂಗ್ ಇದರಲ್ಲೇ ಬಂದ್ಬಿಡುತ್ತೆ ಅಲ್ವಾ. ಇದೆಲ್ಲ ವಿನಿಯರ್ ಆಪ್ಷನ್ಸ್ ಇದು. ಓಕೆ, ಸೊ ಇವೆಲ್ಲ ವಿನಿಯರ್ ಆಪ್ಷನ್ಸ್. ಸೊ ಇವೆಲ್ಲ ಟೀಕ್ ವುಡ್ ಆಪ್ಷನ್ಸ್. ವೀಕ್ಷಕರು ನೋಡ್ಬೋದು ಇಷ್ಟೊಂದು ಪಾಲಿಶ್ಗಳು ಇವ್ರ ಹತ್ರ ಅವೈಲೇಬಲ್ ಇದೆ. ಓಕೆ, ಸೊ ನಿಮ್ಮ ಹತ್ರ ದೇವ್ರ ಮನೆ ಕೂಡ ಸಿಗುತ್ತೆ ಅಲ್ವಾ? ಹೌದು ಸರ್, ಅದನ್ನೇ ಮಂಟಪದ್ದು ಮಂಟಪ. ಓಕೆ, ಇದೊಂದು ನೋಡಿದೆ ಅಂದ್ರೆ ಇದು ಸಿಂಪಲ್ ಡಿಸೈನ್ಸ್ ಇದು. ಇದು ಎನಿ ಸೈಜ್ ಬೇಸ್ಡ್ ಆನ್ ದರ್ ಕಾಮನ್ ಕ್ಯಾನ್ ಬಿ ರನ್. ಸರ್ ಈಗ ಮಿನಿಮಮ್ ಸೈಜ್ ಸರ್, ಮಿನಿಮಮ್ ಯಾವ ಸೈಜ್ ಇಂದ ಸಿಗುತ್ತೆ? ಮಿನಿಮಮ್ ಅಂದ್ರೆ ಇದು 2.5 2.5 ಫೀಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಓಕೆ, 6 to 7 feet also can be run. 6 to 7 feet ಮಾಡಬಹುದು ಸರ್ ಇದು? Based on the size we can. ಓಕೆ, ಓಕೆ. ಕಲರ್ ಆಪ್ಷನ್ಸ್ ಎಲ್ಲ ಯಾವುದು ಸಿಗುತ್ತೆ? Yes, ಎನಿ ಕಲರ್. ಓಕೆ, ಓಕೆ, ಓಕೆ. ನಾವು ತೋರಿಸಿಲ್ಲ ಅದೇನು ಪಾಲಿಶ್ ಯಾವ ಪಾಲಿಶ್ ಬೇಕಂದ್ರೆ ಮ್ಯಾಚ್ ಮಾಡಬಹುದು. ಇದು ವುಡ್ ಅಲ್ವಾ ಇದು ಆಕ್ಚುಲಿ? ಇದು ವುಡ್ ಎಲ್ಲ ಮಾಡಿರೋದು. ಓಕೆ, ಓಕೆ. ನೋಡಕ್ಕೆ ಒಳ್ಳೆ ಮೆಟಲ್ ತರ ಕಾಣ್ತಾ ಇದೆ ಆಕ್ಚುಲಿ. ಸೊ ವೀಕ್ಷಕರೇ ನೋಡ್ಬೋದು, ದೇವ್ರ ಮನೆ ಕೂಡ ನಿಮಗೆ ಇಲ್ಲಿ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಇದು ಕೂಡ ನಿಮಗೆ ಟೀಕ್ ವುಡ್ಡಲ್ಲಿ ಸಿಗುವಂಥದ್ದು. ಸರ್ ನಾವು ಆಲ್ಮೋಸ್ಟ್ ಎಲ್ಲ ತೋರಿಸ್ಕೊಂಬಂದ್ವಿ. ಸೊ ಇವಾಗ ವೀಕ್ಷಕರು ಪ್ರೈಸ್ ಏನಿರುತ್ತೆ ಅಂತ ನಿಮ್ಮ ಹತ್ರ ಕೇಳ್ತಾರೆ. ಸೊ ವಾಟ್ ಈಸ್ ದ ಬೇಸಿಕ್ ಪ್ರೈಸ್ ಸರ್? ಫ್ರಮ್ ಸರ್ ಈ ಸ್ಟಾರ್ಟ್ ಫ್ರಮ್ 3,500 onwards. 3,500 per square feet, right? Per square feet. Okay, from up to we have 8,500. 8,500. Can you show any basic door, sir? So we have you start from this design, sir. Okay. Start ಆಗುತ್ತೆ. ಇದು ಇದು ಏನು ಪ್ರೈಸ್ ಸರ್ ಇದು? 3,500 rupees ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು. 3,500 ಸ್ಕ್ವೇರ್ ಫೀಟ್. Yes. ಅಂದ್ರೆ ಫುಲ್ ಡೋರ್ಗೆ ಎಷ್ಟು ಆಗ್ಬೋದು ಸರ್ ಇದು? ಸರ್ ಇದು ಫುಲ್ ಡೋರ್ಗೆ ಬೇಸ್ಡ್ ಆನ್ ದಿಸ್ ವಿಲ್ ಬಿ ಅರೌಂಡ್ 60 to 65,000. 60 to 65,000 ಆಗುತ್ತೆ. ಇದರೆಲ್ಲ ನೀವು ಸ್ಟ್ಯಾಂಡರ್ಡ್ ಥಿಕ್ನೆಸ್ 1.25 ಬರುತ್ತೆ. ಬಾರ್ಡರ್ ಬಂದು 4 ಇಂಚ್ ಬಾರ್ಡರ್. 4 ಇಂಚ್ ಬಾರ್ಡರ್ 60 to 65,000 ಆಗ್ಬೋದು. ನಾನು ಒಂದು ಕೆಲವೊಂದು ಕೇಳ್ತೀನಿ, ಅದಕ್ಕೆ ನೀವು ಹೇಳಿ. ಫಾರ್ ಎಕ್ಸಾಂಪಲ್ ದಿಸ್ ಒನ್ ಸರ್, ಇದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ಹ್ಯೂಜ್ ಆಗಿದೆ, ಇದು ಹೌದು ಪ್ರೀಮಿಯಂ ಆಗಿದೆ. ಸೊ ವಾಟ್ ಇಸ್ ದ ಕಾಸ್ಟ್ ಆಫ್ ದಿಸ್? ಇದು 6,500 rupees per square feet ಆಗುತ್ತೆ. 6,500. ವಾಟ್ ವಿಲ್ ಬಿ ದ ಫುಲ್? ಇದು 1.5 ಇಂಚ್ ಥಿಕ್ನೆಸ್ ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ರಫ್ಲಿ ಅರೌಂಡ್ 1,35,000. 1,35,000 ಆಗುತ್ತೆ. ಓಕೆ. And what is the premium one? 8,500. Which one, sir? Premium we have actually this is also come with this segment. Again the same segment. Oh, 6,500. Okay. And the toppest design we start from 8,000 range. Which one, sir? So this is Ashtalakshmi carving. Oh, 8,500. Puja room ಅಲ್ಲಿ. Okay. What will be the total price of this? ಇದು ಸ್ಟ್ಯಾಂಡರ್ಡ್ ಸೈಜ್ ಹೋಗಂದ್ರೆ 1,45,000 to 1,50,000 on 45 ಸ್ಟ್ಯಾಂಡರ್ಡ್ ಸೈಜ್. Okay, super, sir. And what about the other doors, sir? Veneer door. So veneer doors ಅಂದ್ರೆ ನಮ್ಮ ಹತ್ರ ಸ್ಕಿನ್ ಡೋರ್ಸ್ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಡೋರ್ಸ್ ಅಂದ್ರೆ ಅದೊಂದು 600 rupees onwards starts. 600 rupees onwards. So what will be the full door So price? say about 9 to 10,000 rupees will have. 9 to 10,000. So basically you ನಿಮ್ಮ ಹತ್ರ 9,000 ಇಂದಾನೆ ಡೋರ್ ಸ್ಟಾರ್ಟ್ ಅಂತ ಹೇಳ್ಬೋದು ಅಲ್ವಾ? ಸೊ ನೆಕ್ಸ್ಟ್ ಒನ್ ಒಂದು ಲ್ಯಾಮಿನೇಟ್ ಇದೆ ಸರ್. ಲ್ಯಾಮಿನೇಟೆಡ್ ಅಂದ್ರೆ 1,200 rupees ಸ್ಟಾರ್ಟ್ ಆಗುತ್ತೆ. 1,200. Okay. What will be the full door price? Full door hardly around 15 to 16,000. 15 to 16,000. So next one. So next ಒಂದು ವಿನಿಯರ್ ಅಲ್ಲಿ ಇದೆ. Veneer doors. ವಿನಿಯರ್ ಡೋರ್ಸ್ ನಿಮಗೆ 1,750 rupees. ಫುಲ್ ಡೋರ್ಸ್ ಪ್ರೈಸ್ ಏನಾಗುತ್ತೆ ಸರ್ ಅದಕ್ಕೆ? ಫುಲ್ ಡೋರ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ 21,000 onwards. 21,000. ಬೇಸ್ಡ್ ಆನ್ ಡಿಸೈನ್. ಓಕೆ. ಡಿಸೈನ್ ಹೌ ಮೆನಿ ಡಿಸೈನ್ಸ್ ಅವೈಲೇಬಲ್ ಸರ್? ಅದರಲ್ಲೇ ವಿನಿಯರ್ ಅಲ್ಲೇ ತುಂಬಾ ಆಪ್ಷನ್ಸ್ ಇದೆ. ಎಷ್ಟು ಸಿಗಬಹುದು? We have around 10 to 12 designs are there. 10 to 12 designs. Okay. So any design, new designs also we can do. Okay. And ನಾವೇನಾದರೂ ಡಿಸೈನ್ ತೊಗೊಂಬಂದ್ರೆ, ಕಸ್ಟಮರ್ ಡಿಸೈನ್ ತೊಗೊಂಬಂದ್ರೆ ನೀವು ಮಾಡ್ಕೊಡ್ತೀರಾ ಸರ್? ಇಫ್ ಕಸ್ಟಮರ್ ಬ್ರಿಂಗ್ ಡಿಸೈನ್. Yes sir. ಈಗ ನೀವು ಕೊಟ್ಟಿದ್ರೆ ಅದ್ರ ಪ್ರಕಾರ ಮಾಡ್ಕೊಡ್ತೀರಾ? ನಮ್ಮ ಹತ್ರ ಇರೋದು ಆಲ್ಮೋಸ್ಟ್ 600 plus ಡಿಸೈನ್ಸ್ ಇದೆ. 600 plus ಡಿಸೈನ್ಸ್ ಇದೆ. ತೋರಿಸ್ಬೋದಾ? ಕೆಲವೊಂದು ತೋರಿಸ್ಬೋದಾ ನಮಗೆ? ಬನ್ನಿ ತೋರಿಸಿ ಸರ್ ನಮಗೆ. ಕ್ಯಾಟಲಾಗ್ಸ್ ಎಲ್ಲ ಡಿಸೈನ್ಸ್ ನೋಡ್ಬೋದು. ಓಕೆ. ಇದು ಕ್ಯಾಟಲಾಗ್ ಡಿಸೈನ್ಸ್ ಸರ್ ಇದು? ಓಕೆ. ಸ್ವಲ್ಪ ಒಂದೆರಡು ಸ್ಕ್ರಾಲ್ ಮಾಡಿ. ಓಕೆ. ಇದ್ರಲ್ಲಿ ದೊಡ್ಡ ಸೈಜು ವಿತ್ ಫ್ರೇಮ್ ಫಿಕ್ಸ್ ಆಗಿರೋದು ಮಾಡಿರೋದು. ಇದು ಡಬಲ್ ಡೋರ್ಸು. ಓಕೆ. ವಿತ್ ವಿಂಡೋಸ್ ಆಪ್ಷನ್ಸ್.
ಸೊ ಈ ಥರ ಇದು ನೀವು ಆರ್ಕಿಟೆಕ್ಟ್ ಕೊಟ್ಟಿದ್ದೀರಿ ಇದೆಲ್ಲ ಬರುತ್ತಾ ಸರ್ ಇದು? ಸರ್ ಅದೇನೆ ಅದು ಅಲ್ಲೇ ತೋರಿಸಿಲ್ಲ ಅದೇನೆ ಅದು ಸೈಜ್ ಪ್ರಕಾರ ಇದು ಸ್ವಲ್ಪ 13-14 ಇಂಚಸ್ ಅಲ್ಲಿ ಮಾಡಿರೋದು. ಓಕೆ ಓಕೆ, 3 ಸೈಡ್ ಎಲ್ಲ ಫಿಕ್ಸ್ ಮಾಡಿ ಮಾಡ್ಕೊಡ್ತೀರಾ? ಓಕೆ ಓಕೆ. ಸೊ ಅದನ್ನೇ ಎನಿ ಡಿಸೈನ್ ಕ್ಯಾನ್ ಬಿ ಡನ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಓಕೆ ಓಕೆ. ಸೊ ನೀವು ಆರ್ಕಿಟೆಕ್ಚರ್ ಡಿಸೈನ್ ಕೊಟ್ಟಂದ್ರೆ ಅದು ಪ್ರಕಾರ ಅದನ್ನು ಮಾಡ್ಕೊಡ್ತೀರಾ ಬೇಕಾದ್ರೆ? ಸೊ ನಿಮ್ಮ ಹತ್ರನೇ ಅರೌಂಡ್ 700 ಡಿಸೈನ್ಸ್ ಅವೈಲೇಬಲ್ ಇದೆ ಅಲ್ವಾ? ಅರೌಂಡ್ 700 ಡಿಸೈನ್. ಓಕೆ ಓಕೆ ಓಕೆ. ಸೊ ವೀಕ್ಷಕರೇ ನೋಡ್ಬೋದು, ಸರ್ ತೋರಿಸ್ತಾ ಇದ್ದಾರೆ ಕೆಲವೊಂದು ಡಿಸೈನ್ಸ್ಗಳು ಅವೈಲೇಬಲ್ ಇದೆ. ಆ್ಯಂಡ್ ಓಕೆ, ಸೊ ಆಲ್ ದಟ್ ಬೇಸ್ಡ್ ಆನ್ ದ ಮೆಷರ್ಮೆಂಟ್ಸ್ ಕ್ಯಾನ್ ಬಿ ಡನ್. ಇದೆಲ್ಲ ದೊಡ್ಡ ಸೈಜು ಇದೆ, ಚಿಕ್ಕದು ಇದೆ. ಹಾಂ. ಮಿನಿಮಮ್ ವಾಟ್ ಇಸ್ ದ ಸೈಜ್ ಸರ್? ಸೊ ಸ್ಟ್ಯಾಂಡರ್ಡು 7x3.5 ಸ್ಟ್ಯಾಂಡರ್ಡ್ ಸೈಜ್. ಓಕೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಈ ಡೋರ್ ಎಲ್ಲ ನೋಡಂದ್ರೆ ಆಲ್ಮೋಸ್ಟ್ 8 ಫೀಟಿಗೆ 6 ಫೀಟ್ ಇದೆ. 8 ಫೀಟ್ಗೆ 6 ಫೀಟ್ ಅಪ್ ಟು 6 ಫೀಟ್ ಇದೆ. ಓಕೆ ಓಕೆ. ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ಸ್ ಮಾಡ್ಬೋದು. ಓಕೆ ಸರಿ ಸರ್, ಡನ್. ಸೊ ಡಿಸೈನ್ಸ್ ಅಂತೂ ಗೊತ್ತಾಯಿತು. ಸೊ ನೆಕ್ಸ್ಟ್ ಕ್ವಶನ್ ನಂದು, ಸೊ ಬುಕಿಂಗ್ ಪ್ರೊಸೆಸ್. ಸೊ ಯಾರಾದರೂ ಮಾಡಬೇಕು, ಡೋರ್ ಬೇಕು ಅಂತಂತಂದರೆ ಬುಕಿಂಗ್ ಯಾವ ಥರ ಮಾಡ್ಕೊಬೇಕಾಗುತ್ತೆ? ಆ್ಯಂಡ್ ವಾಟ್ ಈಸ್ ದ ಟೈಮ್ ಯು ನೀಡ್ ಸರ್? ಸರಿ, ಆ್ಯಕ್ಚುಲಿ ನೀವು ಡೋರ್ ನೋಡ್ತಾ ಅಂದರೆ ಇಲ್ಲೇ ಶೋರೂಮ್ ಎಲ್ಲ ವಿಸಿಟ್ ಮಾಡ್ಬೋದು. ಓಕೆ, ನಾವು ರೆಸಿಡೆನ್ಸಿ ರೋಡ್ ಬ್ಯಾಂಕ್ ಶೋರೂಮಲ್ಲಿ ಬಂದ್ಬೋದು. ಆಮೇಲೆ ಡಿಸೈನ್ ಚೂಸ್ ಮಾಡಿ. ಸೊ ನೀವು ಓಕೆ ಅಂದರೆ ನಾವು ಸೈಟ್ ವಿಸಿಟ್ ಒಂದು ಅರೇಂಜ್ ಮಾಡ್ತೀವಿ. ಓಕೆ, ಬೇಸ್ಡ್ ಆನ್ ದ ಮೆಷರ್ಮೆಂಟ್ಸ್, ಸೈಟ್ ಮೆಷರ್ಮೆಂಟ್ ತಗೊಂಡ್ಬಿಟ್ಟು ಆರ್ಡರ್ ಕೊಡ್ಬೋದು ಹಂಗೆ. ಓಕೆ ಓಕೆ. ಸೊ ಬೇಸಿಕಲಿ 45 ಡೇಸ್ ಮಿನಿಮಮ್ ವಿ ರಿಕಾರ್ಡ್ ಟು ಮ್ಯಾನುಫ್ಯಾಕ್ಚರ್ ಡೋರ್. 45 ಡೇಸ್ ಬೇಕಾಗುತ್ತೆ. ಓಕೆ ಓಕೆ ಓಕೆ. ಆ್ಯಂಡ್ ಆಫ್ಟರ್ ದಟ್ ಶಿಪ್ಪಿಂಗ್ ಮತ್ತು ಇನ್ಸ್ಟಾಲೇಷನ್ ಯಾವ ಥರ? ಅಂದರೆ ಸೊ ವಿ ಹ್ಯಾವ್ ಅ ಫ್ರೀ ಡೆಲಿವರಿ ಇನ್ ಬ್ಯಾಂಗ್ಳೂರ್. ಓಕೆ ಓಕೆ. ಸೊ ಫಿಕ್ಸಿಂಗ್ ಸಪೋಸ್ ನೀವು ಫಿಕ್ಸಿಂಗ್ ಬೇಕಂದ್ರೆ ನಮ್ಮ ಫಿಕ್ಸಿಂಗ್ ಟೀಮ್ ಇದೆ, ಹಾಂ, ಅವರೇ ಬಂದು ಮಾಡಿಕೊಡ್ತೀವಿ, ಮಾಡ್ಕೊಡ್ತಾರೆ ಎವ್ರಿಥಿಂಗ್. ಓಕೆ. ಆ್ಯಂಡ್ ಅಪಾರ್ಟ್ ಫ್ರಮ್ ಬೆಂಗಳೂರು ಸರ್? ಸೊ ನಾವು ಎಕ್ಸ್ಪೋರ್ಟ್ ಇದೆ, ಆಮೇಲೆ ವಿ ಸಪ್ಲೈ ಟು ನಾರ್ತ್ ಸೈಡ್ಸ್ ಆಲ್ಸೋ. ಓಕೆ. ಆ್ಯಂಡ್ ಅಲ್ಲ, ಈಗ ಆಲ್ ಓವರ್ ಕರ್ನಾಟಕ ನೀವು ಆಲ್ ಓವರ್ ಕರ್ನಾಟಕ ಇದೆ ಶಿಪ್ ಮಾಡ್ಕೊಡ್ತೀರಾ? ಆ್ಯಂಡ್ ಆಲ್ ಓವರ್ ಕರ್ನಾಟಕ ಇನ್ಸ್ಟಾಲೇಷನ್ ಮಾಡ್ಬೋದಾ? ಇನ್ಸ್ಟಾಲೇಷನ್ ಇದೆ, ಅವೈಲೇಬಲ್. ಕಸ್ಟಮರ್ ರಿಕ್ವೈರ್ ಮಾಡಿದ್ರೆ ನಾವು ಅದು ಕೊಡ್ಬೋದು, ಅದು ಕೂಡ ಮಾಡ್ಕೊಡ್ತೀರಾ ಅಲ್ವಾ? ಓಕೆ. ಸೊ ಬೇಸಿಕಲಿ 45 ಡೇಸ್ ಬೇಕಾಗುತ್ತೆ. ಮಿನಿಮಮ್ 45 ಡೇಸ್. ಮಿನಿಮಮ್ 45 to 60 ಡೇಸ್ ಇಸ್ ದ ಪೀರಿಯಡ್. ನೀವು ಅರ್ಜೆಂಟ್ ಅಂದ್ರೆ ಒಂದು ಮಿನಿಮಮ್ 45 ಡೇಸ್ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಸೀಸನಿಂಗ್ ಟು ಪ್ರೊಸೆಸಿಂಗ್ ಏನು ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಓಕೆ ಓಕೆ ಓಕೆ. ಸೊ ಕ್ವಾಲಿಟಿ ಬೇಕಂದ್ರೆ ಟೈಮ್ ಬೇಕಂದ್ರೆ ಟೈಮ್ ಕೊಡ್ಲೇಬೇಕಾಗುತ್ತೆ. ಓಕೆ. ಆ್ಯಂಡ್ ವಾಟ್ ಅಬೌಟ್ ದ ಪೇಮೆಂಟ್ ಸರ್? ಪೇಮೆಂಟ್ ಪ್ರೊಸೆಸ್? ಪೇಮೆಂಟು ನೀವು ಕನ್ಫರ್ಮ್ ಆದ್ಮೇಲೆ 50% ಟು ಬಿ ಪೇಡ್ ಟು ದ ಶೋರೂಮ್. 50%? Yes. ಓಕೆ ಓಕೆ. ಅಂಡ್ ಆಮೇಲೆ ಡೋರ್ ರೆಡಿ ಆದ್ಮೇಲೆ ನೀವು ಇಲ್ಲೇ ನಮ್ಮ ವೇರ್ ಹೌಸ್ ಆಫ್ಟರ್ 45 ಡೇಸ್? Yes. Once door is ready, so you can come down and inspect the door. Okay. If you satisfied with the door, you can settle it here and you can take the same day delivery. Okay. But if anybody want some changes or they want some modification, can we do, sir? Sir, here actually in our product, so we have certain criteria. So what we do is like ನೀವು ಕನ್ಫರ್ಮ್ ಆದ್ಮೇಲೆ ನಾವು ಒಂದು ಡಿಸೈನ್ ಕಸ್ಟಮರ್ ಕೊಡ್ತೀವಿ ಅಪ್ರೂವಲ್ ಮಾಡಕ್ಕೆ. ಸೊ ಅದರೆಲ್ಲ A to Z ಡೀಟೇಲ್ಸ್ ರೆಡಿನೇ ಆಗೇ ಬಂದ್ಬಿಡುತ್ತೆ. ನೀವೆಲ್ಲ ನಾವು ಏನು ಡಿಸ್ಕಸ್ ಮಾಡಿದ್ದೆ ಎಲ್ಲ ಡಿಸೈನ್ಸ್ ಅವರದ್ದು ಇರುತ್ತೆ. ಅವರ ಅಪ್ರೂವ್ ಕೊಟ್ಮೇಲೆ ನಾವು ಕಳಿಸೋದು. ಅಪ್ರೂವ್ ಆದ್ಮೇಲೆನೇ ಮಾಡುವ. ಅದರೆಲ್ಲ 99% there won't be any chances of ಡಿಸೈನ್ ಇರೋದಿಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಸರ್, ವಾಟ್ ಆರ್ ದ ಹಾರ್ಡ್ವೇರ್ ವಿ ನೀಡ್ ಟು ಯೂಸ್? ಯು ಪ್ರೊವೈಡ್ ಹಾರ್ಡ್ವೇರ್ ನಾವು ಕೊಡಲ್ಲ ಸರ್. ಹಾರ್ಡ್ವೇರ್ ಅಂದ್ರೆ ನೀವು ಹಿಂಜಸ್ ತಗೋಬಿಟ್ಟು ಎಲ್ಲ ಆಕ್ಸೆಸರಿ ಲಾಕ್ ಎಲ್ಲ ಪ್ರೊವಿಷನ್ ನೀವೇ ತಗೋಬೇಕು. ನಾವು ಆಕ್ಚುಲಿ ಸ್ಪೆಸಿಫಿಕೇಶನ್, ಸೊ ನೀವು ಯಾವ ಸೈಜ್, ಬೇಸ್ಡ್ ಆನ್ ದ ಸೈಜ್ ವಿಲ್ give the specification and also we'll give you the brand. So if any particular brands are like looking so you can, based on that you can buy. Okay. ಸರ್, ಇವಾಗ ನಿಮ್ಮ ಪ್ರಾಡಕ್ಟ್ಗಳ ಮೇಲೆ ಗ್ಯಾರಂಟಿ ವಾರಂಟಿ ಏನಾದರೂ ಇರುತ್ತಾ ಸರ್? ಸರ್ ಅದೇ ನಾವು ಟೀಕ್ವುಡ್ ಪ್ರಾಡಕ್ಟ್ ಎಲ್ಲ 25 years ವಾರಂಟಿ ಇರುತ್ತೆ. 25 years ವಾರಂಟಿ ಇರುತ್ತೆ. ವಾರಂಟಿ ವಿಲ್ ಸೇರ್ ಫಾರ್ 25 years. ಓಕೆ. ಬಟ್ ಲೈಫ್ ಇನ್ನ ಬರ್ಬೋದಲ್ವಾ ಸರ್? ಬರ್ಬೋದು ಸರ್. ಲೈಫ್ ಲಾಂಗ್ ಇಟ್ ಇಸ್ ಲೈಫ್ ಲಾಂಗ್. ಯಾ. ಸೊ ಅದೇನೆ. ಬಟ್ ವೆನ್ ಇಟ್ ಕಮ್ಸ್ ಟು ದ ಪಾಲಿಶಿಂಗ್ ಸರ್, ನಾವು ಪಾಲಿಶಿಂಗ್ ಗೆ 8 years ವಾರಂಟಿ ಕೊಡ್ತಾವೆ. ಪಾಲಿಶ್ಗೆ 8 years ವಾರಂಟಿ ಕೊಡ್ತಾ ಇದ್ದೀರಾ? ವಾರಂಟಿ ಇದೆ ಪಾಲಿಶಿಂಗ್. 8 years ಅಂತೂ ಇದೇ ಇರುತ್ತೆ ಅಂತ ಹೇಳ್ತೀರಾ. ಅಂಡ್ ವಾಟ್ ಅಬೌಟ್ ದ ಪೇಂಟ್ಸ್ ಎಲ್ಲ ಇದೆಲ್ಲ ಚೆನ್ನಾಗಿರುತ್ತೆ ಸರ್? ಅದು ಡ್ಯೂಕ್ ಪೇಂಟ್ಸ್ ಪೇಂಟಿಂಗ್ ವಾರಂಟಿ ಇದೆ ಸರ್. ಇಟ್ಸ್ ಆಲ್ಸೋ ಅಂಡರ್ ವಾರಂಟಿ. ಓಕೆ. What about the life of that paints? It will remain for long time. So remains basically that depends. So 10 years, so there is no doubt compared to brass. ನೀವು brass ಎಲ್ಲ ಯೂಸ್ ಮಾಡಿದ್ರೆ ಏನು ಗೊತ್ತಾ, ಅದು ಕಲರ್ ಫೇಡ್ ಮಾಡುತ್ತೆ. ಹೌದು. ಚಾನ್ಸಸ್ ಇದೆ ಒಂದು 2 or 3 years ಗೆ. ಸೊ ನೀವು ಪೇಂಟ್ ಆಪ್ಷನ್ಸ್ ಹೋಗಂದ್ರೆ ಅಡ್ವಾಂಟೇಜು ಅದು ಲೈಫು ಜಾಸ್ತಿ ಇದೆ, ಈಸಿ ಟು ಮೇಂಟೈನ್. ಸೊ ಇನ್ ಫ್ಯೂಚರ್ಗೆ ಬೇಕಂದ್ರೆ ಇನ್ನೊಂದ್ಸಲ ರೀಪೇಂಟ್ ಮಾಡ್ಬೋದು ಆಫ್ಟರ್ ಮೇ ಬಿ 10 or 15 years. Okay. And here comes the maintenance, sir. What is the maintenance caution we have to take? So maintenance we can use the normal dry cloth, just wipe it, or else if it's a deep carving you can use a 2-inch brush. Can you use little bit water and all? Yeah, you can use it immediately. You can wipe with a dry cloth. Okay. That's ಯಾಕಂದ್ರೆ ಅದು PU ಕೊಟ್ಟಿರತ್ತಲ್ಲ, ಒಂದು ಲೇಯರ್ ಇರುತ್ತೆ. Okay. So it will be no problem ಅಂತ ಹೇಳ್ತೀರಾ ಹಾಗಾದ್ರೆ. Okay. So
ರೀಪಾಲಿಶ್ ಮಾಡೋದಿದ್ರೆ ನಾವು ಅಪ್ ಟು 8 ಇಯರ್ ಮೇಲೇನೆ ಮಾಡ್ಬೋದು ಅಲ್ವಾ? ಓಕೆ. ಅಂಡ್ ರೀಪಾಲಿಶ್ಗೆ ನಾವೇ ಮಾಡ್ಕೊಬೋದು ಅಥವಾ ಯು ಪ್ರೊವೈಡ್ ಎನಿ ಸರ್ವಿಸ್? ಪಾಲಿಶಿಂಗ್ ಆಫ್ಟರ್ ವಾರಂಟಿ ಆದ್ಮೇಲೆ ನಿಮ್ಗೆ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮವರು ಇದು ಮಾಡ್ತೀವಿ. ಡೆಫಿನೆಟ್ಲಿ ಚಾರ್ಜಸ್ ಇರುತ್ತೆ, ಬಟ್ ನೀವು ಮಾಡ್ಕೊಡ್ತೀರಾ ಅಲ್ವಾ? ಸೂಪರ್ ಸರ್, ಡನ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಸೊ ವೀಕ್ಷಕರೇ, ರಂಜಿತ್ ಸರ್ ನಮಗೆ ಆಲ್ಮೋಸ್ಟ್ ಎಲ್ಲ ತಿಳಿಸ್ಕೊಟ್ರು. ಇವಾಗ ಮತ್ತೆ ನಿತಿನ್ ಸರ್ ಜೊತೆ ಬಂದಿದ್ದೀನಿ, ಕೆಲವೊಂದು ವಿಚಾರಗಳನ್ನು ಇವಾಗ ಮಾತಾಡೋಣ. ಸರ್, ಮೊದಲೇದಾಗಿ ನಾನು ಹೇಳ್ಬೇಕಾಗಿರೋದು, ಡೋರ್ಗಳು ಸೂಪರ್ ಆಗಿದೆ, ನೋಡೋಕ್ಕೆ ಅಮೇಝಿಂಗ್ ಆ್ಯಂಡ್ ಇಟ್ಸ್ ವರ್ತ್, ಅದಕ್ಕೆ ತಕ್ಕಾದಂಥ ಬೆಲೆ ಇದೆ, ಅದು ಓಕೆ. ಆ್ಯಂಡ್ ನಾನಿಲ್ಲಿ ಕೇಳುವಂಥದ್ದು ಅಂತಂದ್ರೆ ಸರ್, ಈ ಶಾಪ್ ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ. ಸರ್, ಲೊಕೇಶನ್ ಬಂದ್ಬಿಟ್ಟು ರೆಸಿಡೆನ್ಸಿ ರೋಡ್, ರೆಸಿಡೆನ್ಸಿ ನಿಯರ್ ಟು MG ರೋಡ್. ಎನಿ ಲ್ಯಾಂಡ್ ಮಾರ್ಕ್ ಸರ್? ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್ ಎದುರುಗಡೆ ಸರ್. ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್ ಎದುರುಗಡೆ, ಒನ್ ಆಫ್ ದ ಬಿಗ್ಗೆಸ್ಟ್ ಲ್ಯಾಂಡ್ ಮಾರ್ಕ್. ಓಕೆ. ಸೊ ವೀಕ್ಷಕರೇ, ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ನಿಮಗೆ, ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಲೊಕೇಶನ್ ಇರುತ್ತೆ, ಅಲ್ಲಿಂದ ಆರಾಮಾಗಿ ಬರ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಸರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕೂಡ ಇಲ್ಲಿ ಕಳಿಸ್ಕೊಡ್ತಾರೆ. ಸರ್, ಇವಾಗ ನೆಕ್ಸ್ಟ್ ಬರುವಂಥದ್ದು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್. ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇದೆಯಾ ಸರ್ ನಿಮ್ದು? ಇದೆ ಸರ್, ನಮ್ದು ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಮ್ದು ವಾಟ್ಸಪ್, ಯು ಕ್ಯಾನ್ ಕನೆಕ್ಟ್ ವಿತ್ ವಾಟ್ಸಪ್ ಆಕ್ಚುಲಿ. ಕಾಂಟ್ಯಾಕ್ಟ್, ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ಒನ್. ವೆಬ್ಸೈಟ್ ಇದೆ, ವೆಬ್ಸೈಟ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತಲ್ವಾ? ಸೊ ವೀಕ್ಷಕರೇ, ಏನು ಆರ್ಯ ಬಂಗಿ ಇದೆ, ಇದರ ನಾನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ, ಅದು ಫೋನ್ ನಂಬರ್, ವಾಟ್ಸಪ್ ನಂಬರ್, ಫೋನ್ ಪೇ, ಗೂಗಲ್ ಪೇ ಅಕೌಂಟ್ ಡೀಟೇಲ್ಸ್, ಜೊತೆಯಲ್ಲಿ ಲೊಕೇಶನ್ಸ್ ಇರ್ಬೋದು, ಇಲ್ಲಿಂದ ಲೊಕೇಶನ್ಸು, ಆ್ಯಂಡ್ ಅಪಾರ್ಟ್ ಫ್ರಮ್ ಇಲ್ಲಿ ಕರ್ನಾಟಕ ಬಿಟ್ಟು ಬೇರೆ ಬೇರೆ ಎಲ್ಲ ಇದೆ, ಅದು ಎಲ್ಲ ಡೀಟೇಲ್ಸ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಈಸಿಯಾಗಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ನಿಮ್ದು ಯೂಸರ್ ರಿವ್ಯೂ ಏನಾದರೂ ಇದೆಯಾ ಸರ್? ಇದೆ ಸರ್, ನಮ್ದು ಗೂಗಲ್ ರಿವ್ಯೂ ಇದೆ, ಗೂಗಲ್ ರಿವ್ಯೂ, ಜೆನ್ಯೂನ್ ರಿವ್ಯೂ ಇದೆ. ಚೆಕ್ ಇನ್ ಗೂಗಲ್. ಸೊ ಗೂಗಲ್ ಅಲ್ಲಿ ಆರ್ಯ ಬಂಗಿ ಅಂತ ಚೆಕ್ ಮಾಡಿದ್ರೆ ಸಾಕು, ನಮ್ದು ಕಸ್ಟಮರ್ ರಿವ್ಯೂಸ್ ಇದೆ, ಅಲ್ಲಿಂದ ಎಲ್ಲ ರಿವ್ಯೂ ಎಲ್ಲ ನೋಡಬಹುದು, ಫೋಟೋಸ್ ಎಲ್ಲ ಆಡ್ ಮಾಡಿದ್ರೆ ಎವ್ರಿಥಿಂಗ್ ಅಲ್ವಾ? ಸೊ ಅದನ್ನು ಕೂಡ ನಾವು ಚೆಕ್ ಮಾಡಬಹುದು ವೀಕ್ಷಕರೇ. ಸರ್, ಇಲ್ಲಿ ಶಾಪ್ ಟೈಮಿಂಗ್ಸ್ ಏನಿರುತ್ತೆ? ಶಾಪ್ ಟೈಮಿಂಗ್ ಮಂಡೇ ಟು ಸ್ಯಾಟರ್ಡೇಸ್, ಮಾರ್ನಿಂಗ್ 10 to ಈವ್ನಿಂಗ್ 7:30. 10 to 7:30 ಅಲ್ವಾ? ಓಕೆ. ಅಂಡ್ ಕಾಲ್ಸ್ ಕೂಡ ಸೇಮ್ ಟೈಮ್ ಅಲ್ಲಿ ಮಾಡ್ಬೋದು? ಕಾಲ್ಸ್ ಸೇಮ್ ಟೈಮ್. ಅಂಡ್ ಒನ್ ಮೋರ್ ಥಿಂಗ್ ಸರ್, ಯಾರಿಗಾದ್ರೂ ವಿಡಿಯೋ ಕಾಲ್ ಬೇಕು ಅಂದ್ರೆ ಮಾಡ್ಬೋದಾ? ವಿಡಿಯೋ ಕಾಲ್ ಮಾಡ್ಬೋದು. ಓಕೆ. ಸೊ ನೋಡ್ಬೇಕು ನಾವು, ವಿಡಿಯೋ ಕಾಲ್ ಮಾಡ್ತೀವಿ, ವಿಡಿಯೋ ಕಾಲ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ವಾ? ಸೊ ಓಕೆ. ಸೊ ವೀಕ್ಷಕರೇ, ವಿಡಿಯೋ ಕಾಲ್ ಕೂಡ ಮಾಡ್ಬೋದು, ಸರ್ ಹೇಳ್ಬಿಟ್ರು. ಸೇಮ್ ಟೈಮಿಂಗ್ ಅಲ್ಲಿ ಮಾರ್ನಿಂಗ್ 10:30 ಇಂದ 7:30 ವರೆಗೆ ಆರಾಮಾಗಿ ನೀವು ಕೂಡ ವಿಡಿಯೋ ಕಾಲ್ ಮಾಡ್ಬೋದು. ಸುತ್ತಮುತ್ತಲು ಇರುವಂತಹ ಡೋರ್ಗಳನ್ನು ನೋಡ್ಬೋದು, ನಿಮ್ಮ ಮನೆಗೆ ಅತ್ಯುತ್ತಮವಾದಂತಹ ಡೋರ್ ಅನ್ನು ಕೂಡ ಇಲ್ಲಿ ಪರ್ಚೇಸಸ್ ಮಾಡ್ಬೋದು ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೋಸ್ಕರ ಕ್ವಾಲಿಟಿ ಡೋರ್ಗಳನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.